ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನು VAO ಕಡ್ಡಾಯ ಕನ್ನಡ ಇತ್ತು, ಈ ಒಂದು KEA ನಡೆಸಿರುವ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಏನಿದೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯ ಏನು ಕೀ ಉತ್ತರಗಳಿದ್ದಾವೆ ಇದು ಫೈನಲ್ ಆಗಿರೋದಿಲ್ಲ. ನೋಡಿ, ಈ ಒಂದು ಏನು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ C1 ಇದೆ. ಈ ಒಂದು ಮೊದಲನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳು ಯಾವುದು ಅಂಥೇಳಿ ಒಂದು ಮೊದಲನೇ ಪ್ರಶ್ನೆ ಇದೆ. ನೋಡಿ, ಈ ಜಮೀನು, ರೈತ, ಕಾಗದ, ಅಸಲು ಏನಿದೆ ಇದು ಹಿಂದೂಸ್ತಾನಿ ಪದಗಳಾಗ್ತದೆ, ಹಿಂದೂಸ್ತಾನಿ ಪದಗಳು. ಇನ್ನು ಈ ಲಾಯರು, ಕಾಡು ಮತ್ತು ಫೀಸು, ಕಾಲೇಜು ಇದೆಲ್ಲ ಯಾವ ಭಾಷೆಯಿಂದ ಬಂದಿರ್ತದೆ? ಇವು ಇಂಗ್ಲೀಷ್ ಭಾಷೆಯಿಂದ ಬಂದಿರ್ತದೆ, ಇಂಗ್ಲೀಷ್ ಭಾಷೆಯಿಂದ ಬಂದಿರ್ತದೆ ಇವೆಲ್ಲ ಪದಗಳು. ನೆಕ್ಸ್ಟ್ ಇದು ಮೂರನೇದು ನೋಡ್ಬೋದು ಆಪ್ಷನ್, ಅಲಮಾರು, ಸಾಬೂನು, ಪಾದ್ರಿ, ಮೇಜು ಈ ಎಲ್ಲ ಭಾಷೆಗಳು ಈ ಒಂದು ಏನು ಶಬ್ದಗಳಿದ್ದಾವೆ ಇದು ಒಂದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರ್ತದೆ. ನೋಡಿ, ಪೋರ್ಚುಗೀಸ್ ಭಾಷೆಯಿಂದ ಬಂದಿರ್ತದೆ. ಇನ್ನು ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಇದು ಕನ್ನಡ ಭಾಷೆಯಿಂದ ಬಂದಿರ್ತವೆ. ಈ ಒಂದು ಶಬ್ದಗಳು ಕನ್ನಡ ಭಾಷೆಯಿಂದ ಬಂದಿರ್ತದೆ. ನೋಡಿ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದಂತಿದೆ? ಇದು ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಇದು ಸರಿ ಉತ್ತರ ಆಗ್ತದೆ. ನೋಡಿ, ಈ ಒಂದು ಆಪ್ಷನ್ 4 ಏನಿದೆ ಇದು ಸರಿ ಉತ್ತರ ಆಗ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು? ನೋಡಿ, ಈ ಒಂದು ಕುಲಾಲ ಚಕ್ರ ಪದದ ಅರ್ಥ ಏನಪ್ಪ ಅಂದರೆ ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ನೋಡಿ, ಮಡಿಕೆ ಮಾಡಲು ಏನು ಕುಂಬಾರ ಬಳಸ್ತಿರ್ತಾನೆ ಆ ಒಂದು ಕುಲಾಲ ಚಕ್ರ ಅದು ಒಂದು ಮಡಿಕೆ ಮಾಡಲು ಬಳಸುವ ಸಾಧನ ಏನಿರ್ತದೆ ಆ ಒಂದು ಸಾಧನಕ್ಕೆ ಕುಲಾಲ ಚಕ್ರ ಅಂತೇಳಿ ಕರೀತಾರೆ. ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ನೋಡ್ಬೋದು. ಮೂರನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ನೋಡಿ, ಪಟ್ಟಿ 1 ಏನಿದೆ ಆ ಒಂದು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಬೇಕಂತೆ. ನೋಡಿ, ಜೋಗದ ಶ್ರೀ ಬೆಳಕಿನಲ್ಲಿ ಅಂದರೆ ಇಲ್ಲಿ ಕವಿಗಳು ಒಂದು ಮೊದಲನೇ ಸಾಲು ಕೊಟ್ಟಿದ್ದಾರೆ, ಕವಿಗಳು ಬರೆದಿರುವಂಥ ಮೊದಲನೇ ಸಾಲು ಕೊಟ್ಟಿದ್ದಾರೆ. ಆ ಯಾವ ಕವಿಗಳು ಯಾವ ಒಂದು ಸಾಲನ್ನು ಬರೆದಿರ್ತಾರೆ ಅಂತೇಳಿ ಇದನ್ನು ಸರಿಯಾಗಿ ಪಟ್ಟಿ ಹೊಂದಿಸಬೇಕಾಗ್ತದೆ. ನೋಡಿ, ಮೊದಲನೇದು ಜೋಗದ ಶ್ರೀ ಬೆಳಕಿನಲ್ಲಿ, ನೆಕ್ಸ್ಟ್ ಮೂಡಲ ಮನೆಯ ಮುತ್ತಿನ ನೀರಿನ, ನೆಕ್ಸ್ಟ್ ಆನಂದಮಯ ಜಗಹೃದಯ, ನೆಕ್ಸ್ಟು ಅಚ್ಚೇವು ಕನ್ನಡದ ದೀಪ. ನೋಡಿ, ನಾವು ಈ ಒಂದು ಮೂರನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನಾವು ಯಾವುದ್ಯಾವುದಪ್ಪ ಅಂದರೆ ಮೂರನೇ ಪ್ರಶ್ನೆಗೆ ಮೊದಲು ಜೋಗದ ಶ್ರೀ ಬೆಳಕಿನಲ್ಲಿ, ಇದು ಯಾರ್ದು? KS ನಿಸಾರ್ ಅಹಮದ್ ಇವ್ರದ್ದು ಜೋಗದ ಶ್ರೀ ಬೆಳಕಿನಲ್ಲಿ ಆಗ್ತದೆ. ಇನ್ನು ಈ ಒಂದು ಮೂಡಲ ಮನೆಯ ಮುತ್ತಿನ ನೀರಿನ ಇದು ದ.ರಾ ಬೇಂದ್ರೆ ಅವರು ಬರೆದಿರುವಂಥ ಒಂದು ಇದು ಆಗ್ತದೆ. ನೆಕ್ಸ್ಟು ಆನಂದಮಯ ಈ ಜಗ ಹೃದಯ ಇದು ಯಾವ ಒಂದು ಯಾರು ಬರೆದಿರುವಂಥ ಇದು ಅಂದರೆ ಇದು ಕುವೆಂಪು ಅವರ ಒಂದು ಮೊದಲನೇ ಸಾಲಾಗ್ತದೆ. ಇನ್ನು ಅಚ್ಚೇವು ಕನ್ನಡದ ದೀಪ DS ಕರ್ಕಿ ಅವರು ಒಂದು ಮೊದಲ ಸಾಲು ಇದಾಗ್ತದೆ. ನೋಡಿ, ಇಲ್ಲಿ ಯಾವುದು ಸರಿಯಪ್ಪ ಅಂದರೆ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ನೋಡಿ, ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ನೆಕ್ಸ್ಟು 4ನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ನೋಡಿ, ಈ ಒಂದು ಸಾಹಿತ್ಯ ಪ್ರಕಾರಕ್ಕೆ ಈ ಕಾದಂಬರಿ ಆಗಿರ್ಬೋದು, ಸಣ್ಣ ಕಥೆಗಳು ಆಗಿರ್ಬೋದು, ನೀಳ್ಗಳತೆ ಮತ್ತು ಈ ಒಂದು ನಾಟಕ ಇವೆಲ್ಲ ಏನಿದ್ದಾವೆ ಈ ಒಂದು ಇದ್ರ ಬರ್ತದೆ. ಇದು ಕಾದಂಬರಿ ಅಂತಂದರೆ ಎಷ್ಟು ಪೇಜ್ ಇರ್ತದೆ? ಇದು ಕಾದಂಬರಿ 300 ಪೇಜು ಮೇಲ್ಪಟ್ಟು ಈ ಒಂದು ಕಾದಂಬರಿ ಇರ್ತದೆ. ಇನ್ನು ಸಣ್ಣ ಕಥೆ ಇದು ಎಷ್ಟು ಪೇಜ್ ಇರ್ತದೆ? 5ರಿಂದ 10 ಪೇಜ್ ಈ ಒಂದು ಸಣ್ಣ ಕಥೆಗಳು ಇರ್ತದೆ. ಇನ್ನು ನೀಳ್ಗತೆ ಇದು 50ರಿಂದ 60 ಪೇಜ್ ಏನಿರ್ತದೆ ಅದಕ್ಕೆ ನೀಳ್ಗತೆ ಅಂತೇಳಿ ಕರಿತೀವಿ. ಇನ್ನು ನಾಟಕ ಅಂದರೆ ನೋಡ್ಬೋದು ನೀವು, ಪಾತ್ರಧಾರಿಗಳು ಏನು ಬರ್ತಾರೆ ಆ ಒಂದು ಇದಕ್ಕೆ ನಾಟಕ ಅಂತೇಳಿ ಕರಿತೀವಿ. ಹಾಗಾದರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಇದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆಪ್ಪ ಅಂದರೆ ಇದು ನೀಳ್ಗತೆ. ಇದು 50ರಿಂದ 60 ಪೇಜುಗಳ ನೀಳ್ಗತೆ KP ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕೃಷ್ಣೇಗೌಡನ ಆನೆ ಏನು ಸೆಕೆಂಡ್ PUCಯಲ್ಲಿದೆ ಈ ಒಂದು ನೀಳ್ಗತೆ ಎಂಬ ಒಂದು ಇದಕ್ಕೆ ಪ್ರಕಾರಕ್ಕೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಇನ್ನು 5ನೇ ಪ್ರಶ್ನೆ ನೋಡ್ಬೋದು, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ, ನೋಡಿ ಉದ್ದಂಡ ಷಟ್ಪದಿಯನ್ನು ಬಳಸಿ ರಚನೆಯಾದ ಕೃತಿ ಯಾವುದು?
ನೋಡಿ ಈ ಒಂದು 5ನೇ ಏನಿದೆ ಈ ರಾಘವಾಂಕನ ಒಂದು ಕೃತಿಗಳು ಇವುಗಳಲ್ಲಿ ಎಲ್ಲವೂ ವಾರ್ಧಕದಲ್ಲಿವೆ. ಇವು ನೋಡ್ಬೋದು, ಸಿದ್ಧರಾಮ ಚರಿತ ವಾರ್ಧಕ ಇದೆ, ಸೋಮನಾಥ ಚರಿತೆ ಇದು ವಾರ್ಧಕ ಇದೆ, ಮತ್ತು ಇದು ಒಂದು ಯಾವುದಂತ ಗೊತ್ತಿಲ್ಲ. ಇದು ನೆಕ್ಸ್ಟು ವೀರೇಶ ಚರಿತೆ, ಇದು ಉದ್ದಂಡ ಷಟ್ಪದಿಯಲ್ಲಿದೆ. ನೋಡಿ ವೀರೇಶ ಚರಿತ ಇದು ಸರಿ ಉತ್ತರ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಉದ್ದಂಡ ಚರಿತ, ಇದು ಸರಿ ಉತ್ತರ ಆಗ್ತದೆ. ಇನ್ನು 6ನೇ ಪ್ರಶ್ನೆ, ಇದೆಲ್ಲ ಈ ಒಂದು ರಾಘವಾಂಕನ ಒಂದು ಕೃತಿಗಳು ಬರ್ತದೆ. ಇದು ಈ 5ನೇ ಪ್ರಶ್ನೆ ಏನಿದೆ ರಾಘವಾಂಕನ ಕೃತಿಗಳಲ್ಲಿ ಬರ್ತದೆ. ಇದು ರಾಘವಾಂಕನ ಕೃತಿಗಳಲ್ಲಿ ಇವೆಲ್ಲ ಬರ್ತದೆ. ನೆಕ್ಸ್ಟು 6ನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ 6ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ನೋಡೋಣ ಇಲ್ಲಿ, ಆಸ್ತೆ ಇದು ಶ್ರದ್ಧೆ. ನೋಡಿ ಆಸ್ತೆ ಶ್ರದ್ಧೆ. ನೆಕ್ಸ್ಟು ಉತ್ಕರ್ಷ ಇದು ಏಳಿಗೆ. ನೆಕ್ಸ್ಟು ಅಗ್ರಣಿ ಇದು ಮುಂದಾಳು. ಇಶ್ಯುದಿ ಇದು ಬತ್ತಳಿಕೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟು 7ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿನ ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ನೋಡಿ ಈ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಉಡಾಯಿಸು ಅಂದರೆ ತಗ್ಗಿಸು ಅಂತ ಬರ್ತದೆ ಇದು. ನೆಕ್ಸ್ಟು ಕಸಾಯಿ ಇದು ಕಟುಕ. ನೆಕ್ಸ್ಟು ಕಳಬ ಅಂದರೆ ಇದು 7ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3 2 ಗೊತ್ತಾದರೆ ಇದು 4 ಎಲ್ಲ ಗೊತ್ತಾಗ್ಬಿಡ್ತದೆ. ನೋಡಿ ಕಳಬ ಅಂದರೆ ಇದು ಆನೆಯ ಮರಿ, ಇದು ಸರಿ ಇದೆ. ಇನ್ನು ಕಪೋತ ಅಂದರೆ ಪಾರಿವಾಳ. ನೋಡ್ಬೋದು ನಾವು ಕಪೋತ ಅಂದರೆ ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 7 ಸರಿ ಉತ್ತರ. ಇನ್ನು 8ನೇ ಪ್ರಶ್ನೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ನೋಡಿ ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇಲ್ಲಿ ಕ್ಷಯ ಅಂದರೆ ಕಡಿಮೆ, ಇನ್ನು ವೃದ್ಧಿ ಅಂದರೆ ಜಾಸ್ತಿ, ಇದು ವಿರುದ್ಧ ಪದ ಅಲ್ಲ. ಇನ್ನು ವೃಷ್ಟಿ ಸಮುಷ್ಟಿ, ಇಲ್ಲಿ ವೃಷ್ಟಿ ಅಂದರೆ ಇಡೀ, ಇನ್ನು ಸಮುಷ್ಟಿ ಅಂದರೆ ಸಮಗ್ರ, ಸಮುಷ್ಟಿ ಅಂದರೆ ಸಮಗ್ರ ಆಗ್ತದೆ. ಇನ್ನು ಶಾಖ ಅಂದರೆ ಈಟು, ಮತ್ತು ಶೀತ ಅಂದರೆ ಕೋಲ್ಡ್ ಆಗ್ತದೆ. ಇನ್ನು ಸಂಧ್ಯಾ ಸಂಜೆ, ನೋಡಿ ಇದು ತತ್ಸಮ ತದ್ಭವ ಆಗ್ತದೆ. ಇದು ಸಂಧ್ಯಾ ಸಂಜೆ, ಇದು ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಹೇಳಿದರೆ ಇದು ತತ್ಸಮ ತದ್ಭವ ಆಗ್ತದೆ. ತತ್ಸಮ ತದ್ಭವ ಇವೆರಡು ವರ್ಡ್ ಆಗ್ತದೆ. ಆದ್ದರಿಂದ ಇದು ಸರಿ ಉತ್ತರ ಆಗ್ತದೆ, ಸಂಧ್ಯಾ ಮತ್ತು ಸಂಜೆ. 8ನೇ ಪ್ರಶ್ನೆಗೆ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು 9ನೇ ಪ್ರಶ್ನೆ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ ಈ ಕೆಳಗಿನ ಒಂದು ತತ್ಸಮ ತದ್ಭವಗಳು ಏನಿದ್ದಾವೆ ಇದಕ್ಕೆ ಸರಿ ಉತ್ತರ ಬರೆಯಿರಿ ಅಂತ ಹೇಳಿದರೆ ಈ ಒಂದು ನೋಡೋಣ ಇಲ್ಲಿ ಕಾವ್ಯ ಕಬ್ಬ. ನೆಕ್ಸ್ಟು ಗೋಷ್ಠಿ ಗೋಟಿ ಗೊಟ್ಟಿ. ಇನ್ನು ಛತ್ರಿಕ ಇದು ಯಾವುದು 9ನೇ ಪ್ರಶ್ನೆ, ಛತ್ರಿ ಸತ್ತಿಗೆ, ಇದು ಸರಿ ಉತ್ತರ ಇದಕ್ಕೆ ಇದೆ. ಇನ್ನು ತಟ ದಡ, ತಟ ಅಂದರೆ ದಡ, ತತ್ಸಮ ತದ್ಭವ, ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಇನ್ನು ಮನೆಯ ತನಕ ಎನ್ನುವುದು, ನೋಡಿ ಮನೆಯ ತನಕ 10ನೇ ಪ್ರಶ್ನೆ, ಮನೆಯ ತನಕ ನೋಡಿಲಿ ತದ್ದಿತಾಂತವ್ಯಯ ಇದು ಆಗ್ತದೆ. ಮನೆಯ ತನಕ, ಇಲ್ಲಿ ಮನೆಯ ತನಕ ಏನಿದೆ ಅಂತ್ಯ, ಹೊರೆಗೆ, ಗೋಸ್ಕರ, ತನಕ ಈ ಥರ ಬಂದರೆ ತದ್ದಿತಾಂತವ್ಯ ಆಗ್ತದೆ. ಇಲ್ಲಿ ನಾವು ಈ ಒಂದು ಮನೆಯ ತನಕ, ತನಕ ಇದು ಯಾವುದರಲ್ಲಿ ಬರ್ತದೆ, ಇಲ್ಲಿ ಅಂತೆ ನೋಡ್ಬೋದು, ಇಲ್ಲಿ ಅಂತೆ, ಹೊರಗೆ, ಗೋಸ್ಕರ, ನೆಕ್ಸ್ಟು ಇನ್ನು ತನಕ ಇದೆಲ್ಲ ಬಂದರೆ ಯಾವುದರಲ್ಲಿ ಬರ್ತದೆ, ತದ್ದಿತಾಂತವ್ಯ. ಇದೆಲ್ಲ ಈ ಒಂದು ತದ್ದಿತಾಂತವ್ಯ ಇದೆಲ್ಲ ಅಂತೆ ಮತ್ತು ಹೊರಗೆ, ಗೋಸ್ಕರ ಇದೆಲ್ಲ ತದ್ದಿತಾಂತವ್ಯದಲ್ಲಿ ಬರ್ತದೆ. ಇಲ್ಲಿ ತನಕ, ತನಕ ಇದೆ ಇಲ್ಲಿ ಮನೆಯ ತನಕ, ಆದ್ದರಿಂದ ಇದು ತದ್ದಿತಾಂತವ್ಯದಲ್ಲಿ ಬರ್ತದೆ. ಆಪ್ಷನ್ 3 ಸರಿ ಉತ್ತರ. ಇನ್ನು ಒಂದು ಇದನ್ನು ನೋಡ್ಬೋದು ನೀವು ಇಲ್ಲಿ 11ನೇ ಪ್ರಶ್ನೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ನೋಡಿ ಕನ್ನಡಿಗ ಇದು ಆಗೋದಿಲ್ಲ.
ಇನ್ನು ಹಿರಿತನ ಇದು ಆಗೋದಿಲ್ಲ. ಇನ್ನು ನೋಟ ನೋಡಿ, ಸರಿ ಉತ್ತರ ನೋಟ. ಇಲ್ಲಿ ತಂಪು ಇದು ರಾಂಗ್ ಆನ್ಸರ್ ಆಗ್ತದೆ. ಇಲ್ಲಿ ತಂಪು ಏನಿದೆ ಇದು ನಾಮಪದಕ್ಕೆ ಸಂಬಂಧಿಸಿದರೆ ಇದು ತದ್ದಿತ ಅಂತ ಆಗ್ತಿತ್ತು. ಇದು ನಾಮಪದಕ್ಕೆ ಸಂಬಂಧಿಸಿದೆ, ಇದು ಭಾವನಾಮ ಅಂತದೆ. ಇಲ್ಲಿ ನೋಟ ಸರಿ ಉತ್ತರ ಆಗ್ತದೆ. ಇದು ತದ್ದಿತಾಂತಕ್ಕೆ ಒಂದು ಸರಿ ಉತ್ತರ ತಂಪಾಗ್ತದೆ. ತಂಪು ರಾಂಗ್ ಆನ್ಸರ್ ಆಗ್ತದೆ. ಇದು ತಂಪು ತಪ್ಪು ಉತ್ತರ. ಇಲ್ಲಿ ಏನು ಇದು ಕನ್ನಡಿಗೆ ಇದೆ, ಇದು ತದ್ದಿತಾಂತ ನಾಮ ಬರ್ತದೆ. ತದ್ದಿತಾಂತ ನಾಮ, ತದ್ದಿತಾಂತ ನಾಮ. ಇನ್ನು ಹಿರಿತನ ಇದೇನು ಹಿರಿತನ ಇದೆ, ತದ್ದಿತಾಂತ ಭಾವನಾಮ ಬರ್ತದೆ. ಇಲ್ಲಿ ಭಾವನಾಮ, ತದ್ದಿತಾಂತ ಭಾವನಾಮ ಬರ್ತದೆ. ನೆಕ್ಸ್ಟ್ ಇದು ಏನು ತಂಪಿದೆ, ಇದು ತದ್ದಿತಾಂತ, ಇದು ಸಹ ತದ್ದಿತಾಂತ ನಾಮಕ್ಕೆ ಬರ್ತದೆ. ಇನ್ನು ನೋಟ ಇದು ಕೃದಾಂತ ಭಾವನಾಮಕ್ಕೆ ಬರ್ತದೆ. ಇದು ಸರಿ ಉತ್ತರ. ಇನ್ನು 12ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು. 12ನೇ ಪ್ರಶ್ನೆ, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯರಚನೆ ಮಾಡಿ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹೇಳಿಕೆ ಇದು. ನೋಡ್ಬೋದು ಇಲ್ಲಿ, ನನಗೆ ಬಿಸಿ ರಕ್ತ ಕೊಡಿ, ಇದು ಒಂದಾಗ್ತದೆ. ನನಗೆ ಬಿಸಿ ರಕ್ತ ಕೊಡಿ. ನೆಕ್ಸ್ಟು 100 ಯುವಕರನ್ನು, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ. ಸ್ವತಂತ್ರ, ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೇನೆ. ನೋಡ್ಬೋದು ನೀವು ಇಲ್ಲಿ, ಇದು ಎ ಆದರೆ ಇದು ಬಿ, ನೆಕ್ಸ್ಟ್ ಸಿ, ಇದು ಡಿ. ನೋಡ್ಬೋದು ಇಲ್ಲಿ, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ತಂದು ಕೊಡ್ತೇನೆ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ ಒಂದು ವಾಕ್ಯವಿದು. ಇದನ್ನು ನೋಡ್ಬೋದು ನೀವು. ಯಾವುದು ಸರಿ ಉತ್ತರ? ಬಿ, ಎ, ಡಿ, ಸಿ ಇದು ಸರಿ ಉತ್ತರ ಆಗ್ತದೆ. ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಇನ್ನು 13ನೇ ಪ್ರಶ್ನೆ ನೋಡ್ಬೋದು ನೀವು. ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಪಾಲಿಗೆ ಬಂದದ್ದು ಪಂಚಾಮೃತ, ಇದನ್ನು ನೋಡ್ಬೋದು ನೀವು. 13ನೇ ಪ್ರಶ್ನೆ ಇದು ಅಂದುಕೊಂಡದ್ದು ದೊರೆತಾಗ ಸ್ವೀಕರಿಸಬೇಕು, ಇದು ರಾಂಗ್ ಆಗ್ತದೆ. ಇನ್ನು ಇನ್ನಷ್ಟು ಪಡೆಯುವ ಹಂಬಲ ಇರಬೇಕು, ಇದು ರಾಂಗ್ ಆಗ್ತದೆ. ಅಂದರೆ ದೊರೆತಿದ್ದರಲ್ಲಿಯೇ ಸಂತೃಪ್ತರಾಗಬೇಕು. ನೋಡಿ ಇಲ್ಲಿ, ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು, ಇದು ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಈ ಒಂದು ಇದರಲ್ಲಿ ಭಾವವನ್ನು ಕಾಣ್ಬೋದು ನಾವು. ಪಂಚಾಮೃತವನ್ನು ಪಾಳೆಯಲ್ಲಿ ಸ್ವೀಕರಿಸಬೇಕು, ಇದು ರಾಂಗ್ ಆನ್ಸರ್ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ 13ನೇ ಪ್ರಶ್ನೆ, ಪಾಲಿಗೆ ಬಂದಿದ್ದು ಪಂಚಾಮೃತ, ಇದು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಿರ್ಬೇಕಂತೇಳಿ ತಿಳಿಸ್ಕೊಡ್ತದೆ. ಇನ್ನು 14ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಈ ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು? ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಇಲ್ಲಿ 14ನೇ ಪ್ರಶ್ನೆ ನೋಡ್ಬೋದು. ಅಲ್ಪವಿರಾಮ ಚಿಹ್ನೆ, ಇಲ್ಲಿ ಭಾವಸೂಚಕ ಚಿಹ್ನೆ. ಇಲ್ಲಿ ನೀವು ಕಡಿಮೆ ಮಾತನಾಡಿದ್ದೀರಿ ಏನಿದೆ ಇಲ್ಲಿ ಒಂದು ಅಲ್ಪವಿರಾಮ ಬರಬೇಕಿತ್ತು. ಇಲ್ಲಿ ನೀವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂದರೆ ಇಲ್ಲಿ ನಾವು ನೋಡ್ಬೋದು ಅರ್ಧವಿರಾಮ ಬಳಸಬೇಕಾಗ್ತದೆ. ಇಲ್ಲಿ ಅರ್ಧವಿರಾಮ ಬಳಸಿ ನಂತರ ಏನೋ ಇನ್ನೂ ಮುಂದೆ ಇನ್ನಷ್ಟು ವಾಕ್ಯ ಇದ್ದರೆ ಅಲ್ಪವಿರಾಮ ಬಳಸಬೇಕಾಗ್ತದೆ. ಮತ್ತು ಮುಂದೆ ಒಂದು ವಾಕ್ಯ ಕೊನೆಗೆ ಪೂರ್ಣಗೊಳ್ಳುವ ಒಂದು ವಾಕ್ಯ ಇದ್ದರೆ ಅದನ್ನು ನಾವು ಇಲ್ಲಿ ಅಲ್ಪವಿರಾಮ ಬಳಸಿ ಕೊನೆಗೆ ಇಲ್ಲಿ ಪೂರ್ಣವಿರಾಮ ಬಳಸಬೇಕಾಗ್ತದೆ. ನೋಡ್ಬೋದು ನೀವು ಇಲ್ಲಿ. ಈ ಒಂದು 14ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2, ಅರ್ಧವಿರಾಮ ಒಂದು ಚಿಹ್ನೆ ಏನಿದೆ ಅದನ್ನು ಬರೆಸಿ ಕೊನೆಗೆ ಪೂರ್ಣವಿರಾಮ ಚಿಹ್ನೆಯನ್ನು ಹಾಕಬೇಕು. ನೋಡಿ ಇಲ್ಲಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಇಲ್ಲಿ ಅಲ್ಪವಿರಾಮ ಅರ್ಧವಿರಾಮ ಹಾಕಿ ನೆಕ್ಸ್ಟು ಹೆಚ್ಚು ಕೆಲಸ ಮಾಡಿದ್ದೀರಿ, ಇಲ್ಲಿ ಪೂರ್ಣವಿರಾಮ ಹಾಕಬೇಕು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರೋ ಪದದ ಮುಂದೆ ಯಾವ ಲೇಖನ ಹಾಕಬೇಕಂದ್ರೆ ಇಲ್ಲಿ ಆಪ್ಷನ್ 2 ಅರ್ಧವಿರಾಮ ಚಿಹ್ನೆ ಹಾಕಬೇಕು, ನೆಕ್ಸ್ಟು ಪೂರ್ಣವಿರಾಮ ಚಿಹ್ನೆ ಹಾಕಬೇಕು. ಮಾಡಿದ್ದೀರಿ, ಇಲ್ಲಿ ಪೂರ್ಣವಿರಾಮ ಚಿಹ್ನೆ. ಇನ್ನು 15ನೇ ಪ್ರಶ್ನೆ ನೋಡ್ಬೋದು ನೀವು. 15ನೇ ಪ್ರಶ್ನೆ, 5, 9, 8, 6, 7 ಇಲ್ಲಿ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ. ಇದಕ್ಕೆ ನಾವು ಸರಳವಾಗಿ ಹಾಕ್ಬೋದು ಆಪ್ಷನ್ 2 5, 9, 8, 6, 7. ಇನ್ನು ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ. ನೋಡ್ಬೋದು ನೀವು. 16ನೇ ಪ್ರಶ್ನೆ, ಇಲ್ಲಿ ಏನು 16ನೇ ಪ್ರಶ್ನೆ ಇದೆ, ಆಪ್ಷನ್ ಕೊಟ್ಟಿದ್ದಾರೆ. ನಾವು ಇನ್ನೇನೋ ಒಂದು ಕನ್ನಡ ಕ್ಲಾಸ್ನಲ್ಲಿ ನೋಡ್ಬೋದು. ಇದರಲ್ಲಿ ಏನು ಕಂಠ್ಯ, ಇಲ್ಲಿ ತಾಲವ್ಯ, ಮಾರ್ಧನ್ಯ,
ಇನ್ನು ಗೋಷ್ಠಿ ಇಲ್ಲಿ ದಂತೆ ಏನಿದೆ, ಈ ಒಂದು ದಂತ್ಯದಲ್ಲಿ ಏನು ದಂತೆ ಅಂತ ಬರ್ತದೆ, ಇದರಲ್ಲಿ ಥ ಥ ದ ನ ಇದೆಲ್ಲ ಈ ಮತ್ತು ಲ ಸ ಇದರಲ್ಲಿ ಬರ್ತದೆ, ದಂತದಲ್ಲಿ ಬರ್ತದೆ. ಇದೆಲ್ಲ ನೀವು ನೋಡ್ಬೋದು. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಲ ಇದರಲ್ಲಿ ಬರ್ತದೆ ಮತ್ತು ಸನು ಬರ್ತದೆ. ಇದು ಚ ಬರೋದಿಲ್ಲ ಮತ್ತು ರ ಬರೋದಿಲ್ಲ. ಆದ್ದರಿಂದ ಈ ಬಿ ಮತ್ತು ಡಿ ಇದು ಸರಿ ಉತ್ತರ ಆಗ್ತದೆ. ಆಪ್ಷನ್ 16ಕ್ಕೆ ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಬಿ ಮತ್ತು ಸಿ. ಇದು ನೆಕ್ಸ್ಟು ನೀವು 17ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಕೆಯಾಗಿರೋದನ್ನು ಗುರುತಿಸಿ. ಇಲ್ಲಿ ನೋಡ್ಬೋದು ನೀವು ಸರಿಯಾದ ಉತ್ತರವನ್ನು ಇಲ್ಲಿ ಇದನ್ನು ಮಾಡ್ತೇನೆ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಆಬಿ ಇದೆ ಎಂದಾಗ, ಆಬಿ ಇಲ್ಲಿ ರಾಂಗ್ ಆನ್ಸರ್, ಇದು ಅಕ್ಷರ ತಪ್ಪಾಗಿದೆ. ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಇಲ್ಲಿ ಇದಾಗಿದೆ. ಏರಿ ಒಂದು ಸುತ್ತು ಬಂದಳು, ಇದು ರಾಂಗ್ ಆನ್ಸರ್. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಆಬಿ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಇದೆ ಎನ್ಬೋದು, ಇಲ್ಲಿ ಕ್ವಶನ್ ಮಾರ್ಕ್ ಇರಲಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡ್ಬೋದು ನೀವು. ಮತ್ತು ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ನೋಡಿ, ಇದು ಸರಿ ಉತ್ತರ ಆಗ್ತದೆ. ನೋಡಿ, 17ನೇ ಪ್ರಶ್ನೆಗೆ ಸರಿ ಉತ್ತರ, ಇದು ಸರಿ ಉತ್ತರ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು, ನಿನಗೆ ಓದು ಬರೆಯೋದಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಇದು ರಾಂಗ್ ಆನ್ಸರ್ ಆಗ್ತದೆ. ನೆಕ್ಸ್ಟು 4ನೇ ಆಪ್ಷನ್ ನೋಡ್ಬೋದು, ಸಂದರ್ಶನದಲ್ಲಿ ಇಲ್ಲಿ ಸಹ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಇದನ್ನು ಹಾಕಿದರೆ ಇದು ರಾಂಗ್ ಆನ್ಸರ್ ಆಗ್ತದೆ. ನೆಕ್ಸ್ಟು 18ನೇ ಪ್ರಶ್ನೆ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕ ದುಡಿದರೆ ಸಾಧ್ಯವಾಗ್ತದೆ. ಇದನ್ನು ನಾವು ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಬರೀಬೇಕಾಗ್ತದೆ. 18ನೇದು ನೋಡ್ಬೋದು ನೀವು. 18ನೇದು ಏನಪ್ಪ ಅಂದರೆ, ಮೊದಲು ಕಷ್ಟಪಟ್ಟು, ಇದು ಒಂದು ಕಷ್ಟಪಟ್ಟು, ನೆಕ್ಸ್ಟು ಇದು 2 ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ, ನೆಕ್ಸ್ಟು ಇದು ಖಂಡಿತವಾಗಿ ಎಲ್ಲವೂ ಸಾಧ್ಯವಾಗುತ್ತದೆ. 6, ಇದೊಂದು 7. ನೋಡಿ, ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ. ನಾವು ಇದನ್ನು ನೋಡ್ಬೋದು. ಇದು ಕಷ್ಟಪಟ್ಟು, ಮೊದಲು ಕ್ಯೂ ಇದೆ, ಇಲ್ಲಿ ಯಾವುದು ಕ್ಯೂ ಇಲ್ಲ, ಇದು ಸರಿ ಆನ್ಸರ್. ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು 19ನೇ ಪ್ರಶ್ನೆ, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡ್ಬೋದು ನೀವು 19ನೇ ಪ್ರಶ್ನೆ, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಓ ಇದು ಸಾಗಿಸು ಅಂತ ಆಗ್ತದೆ. ಇನ್ನು ಒಕ್ಕಲಿಕ್ಕು ಇದು ಕೊಲ್ಲು. ಇನ್ನು ಹೊಸೆ ಅಂದರೆ ಇದು ಪ್ರೀತಿ. ಇನ್ನು ಓ ಅಂದರೆ ಸಂರಕ್ಷಿಸು. ಇಲ್ಲಿ ನೀವು ನೋಡ್ಬೋದು. 19ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು 20ನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2ಅನ್ನು ಹೊಂದಿಸಿ ಬರೆಯಿರ್ಬೋದು. ಇಲ್ಲಿ ನಾವು ನೋಡ್ಬೋದು 20ನೇ ಪ್ರಶ್ನೆ, ಅನ್ವರ್ಥನಾಮ. ಇಲ್ಲಿ ಅನ್ವರ್ಥನಾಮ ನಾವು ವ್ಯಾಪಾರಿ, ಇದು ಅನ್ವರ್ಥನಾಮ ವ್ಯಾಪಾರಿ, ಇದು ಅನ್ವರ್ಥನಾಮ ಆಗ್ತದೆ. ನೆಕ್ಸ್ಟ್ ಗುಣವಾಚಕ, ಇದು ಗುಣವಾಚಕ, ಇದು ಹೊಸ ಬಟ್ಟೆ, ಇದು ಅದರ ಒಂದು ಗುಣವನ್ನು ಹೇಳ್ತದೆ, ಗುಣವಾಚಕ. ಇನ್ನು ಪ್ರಕಾರವಾಚಕ 20ನೇ ಪ್ರಶ್ನೆ, ಇದು ಆಪ್ಷನ್ ಸಿ ಯಲ್ಲಿ ಪ್ರಕಾರವಾಚಕ ಯಾವುದಕ್ಕೆ ಬರ್ತದೆ ಅಂದರೆ ಅಂಥದ್ದು, ಇದು ಪ್ರಕಾರವಾಚಕ ಆಗ್ತದೆ. ಇನ್ನು ನೋಟ, ಇದು ಕೃದಂತ ಭಾವನಾಮ ಆಗ್ತದೆ. ಆದ್ದರಿಂದ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸರಿ ಉತ್ತರ ಆಗ್ತದೆ. ಇನ್ನು 21ನೇ ಪ್ರಶ್ನೆ, ಈ ಒಂದು ಪಟ್ಟಿ 1 ಕೊಟ್ಟಿದ್ದಾರೆ, ಅದೇ ರೀತಿ ಪಟ್ಟಿ 2 ಕೊಟ್ಟಿದ್ದಾರೆ. ಇದರಲ್ಲೂ ಸಹ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಇದು 21ನೇ ಪ್ರಶ್ನೆಯನ್ನು ನಾವು ನೋಡ್ಬೋದು. ಇಲ್ಲಿ ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ ಮತ್ತು ಸ್ತ್ರೀ ನಪುಂಸಕಲಿಂಗ ಅಂತಿದೆ. 21ನೇ ಪ್ರಶ್ನೆ ನಾವು ಇಲ್ಲಿ ನಿತ್ಯ ನಪುಂಸಕಲಿಂಗ ಏನಿದೆ, ಇದು ಆಪ್ಷನ್ 2 ದಂಡು ಬಂದಿತ್ತು, ಇದು ನಿತ್ಯ ನಪುಂಸಕ ಲಿಂಗ ಆಗ್ತದೆ. ಇನ್ನು
ವ್ಯಾಚಲ ಇದು ವ್ಯಾಚಲಿಂಗ ಏನಿದೆ ಚಂದ್ರೋದಯವಾಯಿತು. ಇದು ಇನ್ನೊಂದಿದೆ ಪುನ್ನ ನಪುಂಸಕಲಿಂಗ ಏನಿದೆ ಇಲ್ಲಿ ವ್ಯಾಚಲಿಂಗ ಇರೋದು, ಇದು ನೀನು ತಾಯಿ ಇದಾಗ್ತದೆ. ನೆಕ್ಸ್ಟ್ ಸ್ತ್ರೀ ನಪುಂಸಕಲಿಂಗ, ಇದು ಸ್ತ್ರೀ ನಪುಂಸಕಲಿಂಗ ದೇವತೆ ಒಲೆಯಿತು ಇದಾಗ್ತದೆ. ನೆಕ್ಸ್ಟ್ ಪುನ್ನ ನಪುಂಸಕಲಿಂಗ, ಇದು ಚಂದ್ರೋದಯವಾಯಿತು, ಇದು ಸರಿ ಉತ್ತರ. ಇದಕ್ಕೆ 21ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಇನ್ನು 22ನೇ ಪ್ರಶ್ನೆ ನೋಡ್ಬೋದು ನಾವು ಇಲ್ಲಿ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ನೋಡ್ಬೋದು ಇಲ್ಲಿ ಇದು ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಏನು ಇಲ್ಲಿ ಗಳು ಇದೆ, ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಇನ್ನು 6 ಅವರು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ. ಇಲ್ಲಿ 6 ಗಳು ಇಲ್ಲಿ ಏನಿದೆ ಹೇಳಿಕೆ 1 ಸರಿ ಆಗ್ತದೆ, ಹೇಳಿಕೆ 2 ತಪ್ಪಾಗ್ತದೆ. ಇಲ್ಲಿ ನೋಡ್ಬೋದು ನೀವು, ಹೇಳಿಕೆ 2 ಮಾತ್ರ ತಪ್ಪು, ಇದು ಸರಿ ಉತ್ತರ ಆಗ್ತದೆ. 22ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿಕೆ 2 ಇದು ತಪ್ಪು ಉತ್ತರ ಆಗ್ತದೆ. ಇವುಗಳಲ್ಲಿ ಇಲ್ಲಿ ಗಳು ಬರೋದಿಲ್ಲ, ಇಲ್ಲಿ ಪ್ರತ್ಯಯಗಳು ಇಲ್ಲಿ 6 ಬರ್ತದೆ, ಇಲ್ಲಿ ಗಳು ಬರೋದಿಲ್ಲ. ಆದ್ದರಿಂದ 22ನೇ ಪ್ರಶ್ನೆಗೆ ಹೇಳಿಕೆ 2 ಮಾತ್ರ ತಪ್ಪಾಗ್ತದೆ. ಇನ್ನು 23ನೇ ಪ್ರಶ್ನೆ ನೋಡ್ಬೋದು. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ? ನೋಡಿ 23ನೇ ಪ್ರಶ್ನೆ ನೋಡ್ಬೋದು. ಇದನ್ನು ಬಿಡಿಸಿ ಬರೆದ್ರೆ ಸಕಲ ಪ್ಲಸ್ ಐಶ್ವರ್ಯ, ಇದು ಆಪ್ಷನ್ 2 ವೃದ್ಧಿ ಸಂಧಿ ಇದಕ್ಕೆ ಬರ್ತದೆ. ನೋಡ್ಬೋದು ನೀವು, ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಇದು ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರ್ತದೆ. ಇನ್ನು 24ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ನೋಡಿ ಅನ್ಯ ಪುರುಷವಾಚಕ, ಇಲ್ಲಿ 24ನೇ ಪ್ರಶ್ನೆಗೆ ಇದು ನೀನು, ಇದು ಮಧ್ಯಮ ಪುರುಷ ಬರ್ತದೆ. ನೋಡಿ ಅವನು, ಅವಳು, ಅವರು ಇದೆಲ್ಲ ಅನ್ಯ ಪುರುಷವಾಚಕಗಳ ಪ್ರತ್ಯಯದಲ್ಲಿ ಬಂದರೆ ಇದು ನೀನು ಏನಿದೆ ಮಧ್ಯಮ ಪುರುಷ ಆಗ್ತದೆ. ನೋಡ್ಬೋದು ನೀವು, ನೀನು ಸರಿ ಉತ್ತರ ಆಗ್ತದೆ. ಇನ್ನು ಇದೆಲ್ಲ ಆಗೋದಿಲ್ಲ, ರಾಂಗ್ ಆನ್ಸರ್ ಆಗ್ತದೆ. ನೀನು ಆಪ್ಷನ್ 4 ಏನು 24ನೇ ಪ್ರಶ್ನೆಗೆ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು 25ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ನೋಡ್ಬೋದು ನೀವು, ಇಲ್ಲಿ 25ನೇ ಪ್ರಶ್ನೆಗೆ ಸರಿ ಉತ್ತರ. ಇಲ್ಲಿ ಬರುವವನು ಇದು ಆಗೋದಿಲ್ಲ, ಬರುತ್ತಾನೆ ಇದು ಆಗೋದಿಲ್ಲ, ಬಂದನು ಇದು ಆಗೋದಿಲ್ಲ, ಬಂದಾನು. ನೋಡ್ಬೋದು ಇಲ್ಲಿ ಬಂದಾನು ಇದು ಸರಿ ಉತ್ತರ ಆಗ್ತದೆ. ಇನ್ನು 26ನೇ ಪ್ರಶ್ನೆ. ಆಪದ್ದಮ ಇದನ್ನು ಬಿಡಿಸಿ ಬರೆಯಿರಿ. ನೋಡ್ಬೋದು ನೀವು, 26ನೇ ಪ್ರಶ್ನೆಯನ್ನು ಯಾವ ರೀತಿ ಬರೀಬೋದು ಅಂದರೆ ಆಪತ್ ಪ್ಲಸ್ ಧರ್ಮ, ಆಪತ್ ಪ್ಲಸ್ ಧರ್ಮ ಈ ಥರ ಬರೀಬೋದು ನಾವು. ಇಲ್ಲಿ ಯಾವುದರಲ್ಲಿ ಇದೆ? ಆಪತ್ ಪ್ಲಸ್ ಧರ್ಮ, ಆಪ್ಷನ್ ಎ 26ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಆಗ್ತದೆ. ಇಲ್ಲಿ ಇದು 26ನೇ ಪ್ರಶ್ನೆಗೆ ಆಪತ್ ಇದು ಏನಿದೆ ಆಪತ್ ಪ್ಲಸ್ ಧರ್ಮ, ಆಪದ್ಧರ್ಮ ಆಗ್ತದೆ. ಇದು ಆಪ್ಷನ್ 1 ಸರಿ ಉತ್ತರ ಆಗ್ತದೆ. ಇನ್ನು 27ನೇ ಪ್ರಶ್ನೆ ನೋಡ್ಬೋದು ನೀವು. ಪಯಶ್ಚನ ಪದವನ್ನು ಬಿಡಿಸಿ ಬರೆಯಿರಿ. ನೋಡ್ಬೋದು ನೀವು, ಪಯಶ್ ಪ್ಲಸ್ ಶಯನ, ಪಯಶ್ ಪ್ಲಸ್ ಶಯನ ಇದು ಆಪ್ಷನ್ 1. ಇದು ಯಾವ ಸಂಧಿಗೆ ಉದಾಹರಣೆಪ್ಪ ಅಂದರೆ ಶುತ್ವ ಸಂಧಿಗೆ ಉದಾಹರಣೆ. ಇಲ್ಲಿ ಇದು ಆಪದ್ಧರ್ಮ ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆದರೆ ಇದು ಶುತ್ವ ಸಂಧಿಗೆ ಉದಾಹರಣೆ. 27ನೇ ಪ್ರಶ್ನೆ ಆಗ್ತದೆ. ಪಯಶ್ ಪ್ಲಸ್ ಶಯನ ಸರಿ ಉತ್ತರ ಆಗ್ತದೆ. ಇನ್ನು 28ನೇ ಪ್ರಶ್ನೆ. ಉಡಾಯಿಸು ಪದವು ಧಾತುವಿನ ರೂಪವಾಗಿದೆ. ನೋಡಿ ಉಡಾಯಿಸು 28ನೇ ಪ್ರಶ್ನೆ ನೋಡ್ಬೋದು ನೀವು. ಉಡಾಯಿಸು ಇದು ಸಾಧಿತ ಧಾತು ಮತ್ತು ಸಕರ್ಮಕ ಅಥವಾ ಅಕರ್ಮಕ ಎರಡರಲ್ಲಿ ಬರ್ತದೆ. 28ನೇ ಪ್ರಶ್ನೆಗೆ ಆಪ್ಷನ್ 1 ಆಗಿರ್ಬೋದು. ಇದು ನೋಡೋಣ, ನೆಕ್ಸ್ಟು ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ನೆಕ್ಸ್ಟು 29ನೇ ಪ್ರಶ್ನೆ. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ನೋಡಿ ವಿಘಟಿಕ, ವಿಗಳಿಕೆ, ಉದ್ಘೋಷಣೆ. ನೆಕ್ಸ್ಟ್ ಇದಕ್ಕೆ ಸರಿ ಉತ್ತರ ಉಗ್ಗಡಣೆ. ನೋಡಿ ಇಲ್ಲಿ ಉದ್ಘೋಷಣೆ. ನೀವು 29ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮಹಾಪ್ರಾಣ ಇದೆ, ಇಲ್ಲಿ ಘೋ
ಉದ್ಘೋಷಣ, ಇಲ್ಲಿ ಮಹಾಪ್ರಾಣ ಇದ್ದರೆ ಇಲ್ಲಿ ಕೆಳಗಡೆ ಅಲ್ಪ ಪ್ರಾಣ ಬರಬೇಕು. ನೋಡಿ 21ನೇ ಪ್ರಶ್ನೆಗೆ ಉಗ್ಗಡಣೆ. ಇಲ್ಲಿ ಮಹಾಪ್ರಾಣ ಇದ್ದರೆ ನಾವು ಇಲ್ಲಿ ಅಲ್ಪ ಪ್ರಾಣ ತಗೊಳ್ಬೇಕಾಗ್ತದೆ. ಉಗ್ಗಡಣೆ. ಈ ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ರೂಪ, ಅದರ ಒಂದು ರೂಪ ಏನಿದೆ ಉಗ್ಗಡಣೆ ಇದು ಆಗ್ತದೆ. ಉದ್ಘೋಷಣೆ ಏನಿದೆ ಅದಕ್ಕೆ ಉಗ್ಗಡಣೆ, ಇದು ಸರಿ ಉತ್ತರ ಆಗ್ತದೆ. ಇನ್ನು 30ನೇ ಪ್ರಶ್ನೆ, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಒಂದು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿದೆ ಅಂತ ಹೇಳಿದ್ರಲ್ಲಿ ನೋಡ್ಬೋದು ನೀವು. ಸಂಸ್ಕೃತ, ಇಂಗ್ಲೀಷು, ಪೋರ್ಚುಗೀಸು, ಅರಬಿ ಇದೆಲ್ಲ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಸಾಬೂನು, ಪಾದ್ರಿ, ಮೇಜು ಇದೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ನೋಡ್ಬೋದು ನೀವು, ಪೋರ್ಚುಗೀಸ್ ಭಾಷೆಯಿಂದ ಈ ಎಲ್ಲ ಪದಗಳು ಬಂದಿದ್ದಾವೆ. ಇನ್ನು 31ನೇ ಪ್ರಶ್ನೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಒಂದು ಪದವು ಯಾವ ವಿಧದ ನಾಮಪದವಾಗಿದೆ? ರಾಮನು. ನೋಡ್ಬೋದು ನೀವು, ಹಳೆ ಏನಿದೆ ಇದು ಯಾವ ಒಂದು ವಿಧದ ನಾಮಪದವಾಗಿದೆ ಅಂತೇಳಿ ಇಲ್ಲಿ ಹೇಳಬೇಕಾಗಿದೆ. 31ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆ ಒಂದು ರಾಮನ ಒಂದು ಗುಣವನ್ನು ಹೇಳ್ತದೆ. ಇಲ್ಲಿ ಒಂದು ಮನೆಯಲ್ಲಿದ್ದಾನಂತೇಳಿ ಗುಣ ಹೇಳ್ತದೆ, ಆದ್ದರಿಂದ ಇಲ್ಲಿ ಗುಣವಾಚಕ ಸರಿ ಆಗ್ತದೆ. ಇನ್ನು ಒಂದು 32ನೇ ಪ್ರಶ್ನೆ, ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಹೇಳಿಕೆ ಇದೆ, ನೀನು ಸಮರ್ಥನೆ ನೋಡಿ. ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ನೀವು ನೋಡ್ಬೋದು ಇಲ್ಲಿ ಅಚ್ಚಗನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ. ಇದು ಹೇಳಿಕೆ, ಇದು ಅಚ್ಚಗನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ, ಸರಿ, ಇದು ಸರಿ ಇದೆ. ಇನ್ನು ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ, ಇದು ಸರಿ ಇದೆ. ಆದ್ದರಿಂದ 32ನೇ ಪ್ರಶ್ನೆಗೆ ಆಪ್ಷನ್ 1 ಹೇಳಿಕೆ ಸರಿ ಇದೆ ಮತ್ತು ಸಮರ್ಥನೆಯು ಸರಿ ಇದೆ. ಇನ್ನು 33ನೇ ಪ್ರಶ್ನೆ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ ನೀವು ನೋಡ್ಬೋದು. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ಪಂಪ ಅಥವಾ ರನ್ನ ಅವರ ಒಂದು ಕೃತಿಯಲ್ಲಿ ಬರ್ತದೆ. ನೀವು ಈ ಒಂದು 33ನೇ ಪ್ರಶ್ನೆಗೆ ಉತ್ಪ್ರೇಕ್ಷ ಅಲಂಕಾರ ಇದು ಸರಿ ಉತ್ತರ ಆಗ್ತದೆ. ನೋಡ್ಬೋದು ನೀವು, ಉತ್ಪ್ರೇಕ್ಷ ಅಲಂಕಾರ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಂತೇಳಿ ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ವಾಕ್ಯದಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಈ ಒಂದು 34ನೇ ಪ್ರಶ್ನೆ ನೋಡ್ಬೋದು ನೀವು. ಇಲ್ಲಿ ಇದು ಶ್ರೀರಾಮನು ಉಪವನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಇದನ್ನು ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ ಅಂತಿದೆ. ಇಲ್ಲಿ ಮೊದಲು ಶ್ರೀರಾಮನು ಅಶ್ವಮೇಧ ಯಾಗದ, ಇದು ಬಿ ಆಗ್ತದೆ. ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಇದು ಡಿ. ನೆಕ್ಸ್ಟ್ ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಒಕ್ಕಿತು. ಇದು ಇಲ್ಲಿ ಇದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಶ್ರೀರಾಮನ ಅಶ್ವಮೇಧ ಯಾಗದ, ಇಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗದ ಇದು ನೋಡ್ಬೋದು. ಎ ಯಾವುದರಲ್ಲಿದೆ, ಎಫ್ ಯಾವುದರಲ್ಲಿದೆ, ಇಲ್ಲಿ ಮೊದಲು ಇಲ್ಲಿ ಬರ್ತದೆ. ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ನೋಡಿ, ಶ್ರೀರಾಮನ ಅಶ್ವಮೇಧ ಯಾಗದ ಜಿ. ನೆಕ್ಸ್ಟು ಇಲ್ಲಿ ಕುದುರೆಯು ಸಿ. ವಾಲ್ಮೀಕಿಗಳ ಒಂದು ಪುಣ್ಯಾಶ್ರಮದ ಉಪವನವನ್ನು ಒಕ್ಕಿತು, ಇದು ಸರಿ ಉತ್ತರ ಆಗ್ತದೆ. ಇನ್ನು 35ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಇದೆ. ನೋಡ್ಬೋದು ನೀವು 35ನೇ ಪ್ರಶ್ನೆ ಸರಿ ಉತ್ತರ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗ್ತದೆ. ನೋಡ್ಬೋದು ಇಲ್ಲಿ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಒಂದು ಮರುಭೂಮಿ ಆಗ್ತದೆ ಅಂತೇಳಿ ಇದು ಸರಿ ಉತ್ತರ ಆಗ್ತದೆ. 35ನೇ ಪ್ರಶ್ನೆಗೆ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇನ್ನು 36ನೇ ಒಂದು ಪ್ರಶ್ನೆ ನೋಡ್ಬೋದು ನೀವು. ಇಲ್ಲಿ 603857 ಈ ಸಂಖ್ಯೆಯನ್ನು ಕನ್ನಡದಲ್ಲಿ ಒಂದು ಕನ್ನಡದ ಅಂಕಿಗಳಲ್ಲಿ ಬರೆಯಿರಿ ಅಂತೇಳಿ ಗುರುತಿಸಿರಿ ಅಂತೇಳಿದೆ. 36ನೇ ಪ್ರಶ್ನೆ ನೋಡ್ಬೋದು ನೀವು. 6038 ನೆಕ್ಸ್ಟು 57 ಆಪ್ಷನ್
3 ಸರಿ ಉತ್ತರ ಆಗ್ತದೆ. ಇನ್ನು 37ನೇ ಪ್ರಶ್ನೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ನೋಡ್ಬೋದು ನೀವು, ಆಹಾ ಕ್ವಶನ್ ಮಾರ್ಕ್ ಅಂತಿದೆ, ಇಲ್ಲಿ ಸೂರ್ಯನಿಗೂ ಗ್ರಹಣವೇ. ಇದು 37ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಹಾ ಸೂರ್ಯನಿಗೂ ಗ್ರಹಣವೇ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೋಡ್ಬೋದು ನೀವು 37ನೇ ಪ್ರಶ್ನೆಗೆ ಆಹಾ ಸೂರ್ಯನಿಗೂ ಗ್ರಹಣವೇ, ಇಲ್ಲಿ ನಾವು ಈ ಒಂದು 37ನೇ ಪ್ರಶ್ನೆಗೆ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇನ್ನು 38ನೇ ಪ್ರಶ್ನೆ, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಒಂದು 3 ಮೊಳ ನೇಯ್ದರಂತೆ. ನೋಡ್ಬೋದು ನೀವು, ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ, ಇದು ಸರಿ ಉತ್ತರ ಆಗ್ತದೆ. ಇನ್ನು 39ನೇ ಪ್ರಶ್ನೆ ನೋಡ್ಬೋದು, ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ಒಂದು ವೀಡಿಯೋಸ್ಗಳು ಈ ಒಂದು ಯಜುಮಂಜರಿ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮತ್ತು ಈ ಒಂದು ಬೇರೆ ಬೇರೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ವೀಡಿಯೋಗಳು ಈ ಒಂದು ಮಾಹಿತಿಯನ್ನು ಇದರಲ್ಲಿ ನೀಡಲಾಗ್ತಾ ಇದೆ. ನೋಡಿ ನೆಕ್ಸ್ಟ್ 39ನೇ ಪ್ರಶ್ನೆ ನೋಡ್ಬೋದು ನೀವು, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು. ನೋಡ್ಬೋದು ನೀವು, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು. ನೋಡ್ಬೋದು ನೀವು, ಅಲ್ಲಿ ಮೇಲ್ಗಡೆ ಒಂದು ಇದೇ ಥರ ಒಂದು ಪ್ರಶ್ನೆ ಇತ್ತು. ಈ ಒಂದು 39ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಅರ್ಧ ವಿರಾಮ ಸರಿ ಉತ್ತರ. ಅಲ್ಲಿ ನಾವು ಆವಾಗಲೇ ಒಂದು ಪ್ರಶ್ನೆಯನ್ನು ನೋಡಿದ್ವಿ, ಇದೇ ರೀತಿ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಒಂದು ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅರ್ಧ ವಿರಾಮ ಮಾತ್ರ ಬರ್ತದೆ. ಕೊನೆಗಿದು ಮುಕ್ತಾಯಗೊಳ್ಳುತ್ತದೆ, ಅದಕ್ಕೆ ನಾವು ಪೂರ್ಣ ವಿರಾಮ ಕೊಡ್ತೇವೆ. ಇನ್ನು 40ನೇ ಪ್ರಶ್ನೆ ನೋಡ್ಬೋದು ನೀವು, ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆ ಆಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ. ನೋಡ್ಬೋದು ನೀವು, ಆ ಊರಿನಿಂದ ಗೆರೆ ಎಳೆದಿದೆ. ಇಲ್ಲಿ 40ನೇ ಪ್ರಶ್ನೆ ನೋಡ್ಬೋದು, ಆ ಪ್ಲಸ್ ಇಲ್ಲಿ ಆ ಪ್ಲಸ್ ಊರಿನಿಂದ ಊರು, ಆ ಊರಿನಿಂದ, ಇಲ್ಲಿ ಆ ಊರಿನಿಂದ ಸರಿ ಆಗ್ತದೆ. ಇದಕ್ಕೆ ಆ ಪ್ಲಸ್ ಊ, ಇಲ್ಲಿ ಒಕಾರಾಗಮ ಸರಿ ಉತ್ತರ ಆಗ್ತದೆ. ಒಕಾರಾಗಮ ಸಂಧಿ. ಆ ಪ್ಲಸ್ ಊ, ಇಲ್ಲಿ ಊ ಏನಿದೆ, ಈ ಊ ಏನಿದೆ ಇಲ್ಲಿ ಇದು ಆಗಮ ಆಗ್ತದೆ. ಓ ಏನಿದೆ ಇದು ಆಗಮಾಗಿ ಬರ್ತದೆ. ಆದ್ದರಿಂದ ಒಕಾರಾಗಮ ಸಂಧಿಗೆ ಇದು ಒಂದು ಉದಾಹರಣೆ ಆಗಿರ್ತದೆ, ಆ ಊರಿನಿಂದ. ನೆಕ್ಸ್ಟ್ 41ನೇ ಪ್ರಶ್ನೆ ಏನಿದೆ, ಇಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತಿದೆ. ಇಲ್ಲಿ ಹುಡುಗ ರೂಢನಾಮ ಆಗ್ತದೆ. ಇನ್ನು ಆವಾಡಿಗೆ ಯಾವುದಾಗ್ತದಪ್ಪ ಅಂದರೆ ಈ ಒಂದು ಉದ್ಯೋಗನೇ ತಿಳಿಸ್ತದೆ. ಇಲ್ಲಿ ಈ ಒಂದು ಆವಾಡಿಗ ತನ್ನ ಒಂದು ಉದ್ಯೋಗನ ತಿಳಿಸ್ತದೆ, ಆದ್ದರಿಂದ ಅನ್ವರ್ಥನಾಮ. ಆವಾಡಿಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಅನ್ವರ್ಥನಾಮ ಸರಿ ಉತ್ತರ ಆಗ್ತದೆ. ಇನ್ನು ಒಂದು 42ನೇ ಪ್ರಶ್ನೆ ನೋಡ್ಬೋದು, ಎಳೆಗರು, ಈ ಒಂದು ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಎಳೆಗರು. ನೋಡ್ಬೋದು ನೀವು, ಏನು 42ನೇ ಪ್ರಶ್ನೆ ಎಳೆ ಪ್ಲಸ್ ಕರು ಸರಿ ಉತ್ತರ ಆಗ್ತದೆ. ಎಳೆ ಪ್ಲಸ್ ಕರು ಅಂದರೆ ಇಲ್ಲಿ 3ನೇ ಪ್ರಶ್ನೆ ಸರಿ, 3ನೇ ಆಪ್ಷನ್ ಸರಿ ಉತ್ತರ ಆಗ್ತದೆ. ಎಳೆ ಪ್ಲಸ್ ಕರು, ಎಳೆಗರು ಸರಿ ಉತ್ತರ. ಈ ಒಂದು ಸಂಧಿ ಪದ ಬಿಡಿಸಿ ಬರೆದ್ರೆ ಎಳೆ ಪ್ಲಸ್ ಕರು ಆಗ್ತದೆ, ಎಳೆಗರು. ಇನ್ನು 43ನೇ ಪ್ರಶ್ನೆ ನೋಡ್ಬೋದು ನೀವು, ಅಲ್ಲಿ ಏನು 43ನೇ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ 43ನೇ ಪ್ರಶ್ನೆ, 10ನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯುತ್ತದೆ. ಇಲ್ಲಿ 10ನೇ ಶತಮಾನವನ್ನು ಸುವರ್ಣಯುಗ, ಇಲ್ಲಿ ರಾಂಗ್ ಆನ್ಸರ್ ಆಗ್ತದೆ ಇದು. ನೆಕ್ಸ್ಟ್ ಸುವರ್ಣಯುಗ 10ನೇ ಶತಮಾನ, ಇದು ತಪ್ಪಾಗ್ತದೆ. ನೆಕ್ಸ್ಟ್ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಸುವರ್ಣಯುಗ ಎಂದು ಕರೆಯಲಾಗ್ತದೆ, ಇದು ಸರಿ ಉತ್ತರ. ಇನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗ್ತದೆ, ಇದು ರಾಂಗ್ ಆನ್ಸರ್. ಆದ್ದರಿಂದ 43ನೇ ಪ್ರಶ್ನೆಗೆ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತೇಳಿ ಕರೆಯುತ್ತೇವೆ. ಅದೇ ಒಂದು ಕಾಲದಲ್ಲಿ ಪ್ರಸಿದ್ಧ ಕವಿಗಳನ್ನು ನಾವು ನೋಡ್ಬೋದಾಗಿದೆ. ಪಂಪ, ಪೊನ್ನ, ರನ್ನ ಇವರೆಲ್ಲ ಅಲ್ಲೇ ನೋಡ್ಬೋದಾಗಿದೆ. ಇನ್ನು ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತಿದೆ. ಇಲ್ಲಿ 44ನೇ ಒಂದು ಪ್ರಶ್ನೆ ನೋಡ್ಬೋದು. ಇದು ಗ್ರಂಥಿ, ಗಂಟು ಇದು ಸರಿ ಒಂದು ಜೋಡಣೆ ಆಗಿದೆ. ಇನ್ನು ಚತುರ್ಥಿ, ಚೌತಿ ಇದು ಸರಿಯಾಗಿದೆ. ಗೂಕ, ಗೂಪೆ ಇದು ಸರಿ ಇದೆ. ಇಲ್ಲಿ ಋಷಿ ಋಣ ಇಲ್ಲಿ ನೋಡ್ಬೋದು ನಾವು. ಇವೆಲ್ಲ
ವಿರುದ್ಧಾರ್ಥಕ ಪದಗಳಾದರೆ ಗೂಕ ಗೂಬೆ ಇಲ್ಲಿ ಋಷಿ ಋಣ ಇಲ್ಲಿ ತದ್ಭವಗಳಾಗಿವೆ. ಇವು ನೋಡ್ಬೋದು ನೀವು ತದ್ಭವ ಇದಾಗಿವೆ ಇಲ್ಲಿ ತದ್ಭವ. ಆದ್ದರಿಂದ ಸರಿ ಉತ್ತರ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು 45ನೇ ಪ್ರಶ್ನೆ ನೋಡ್ಬೋದು. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತಿದೆ. ನೋಡು, ಸಂಖ್ಯಾವಾಚಕ ಇಲ್ಲಿ ರಾಮಲಕ್ಷಣ ಇದು ರಾಂಗ್ ಆಗ್ತದೆ. ಇನ್ನು ನಾಮವಾಚಕ ದೊಡ್ಡದು ಸಣ್ಣದು ಇದು ರಾಂಗ್ ಆಗ್ತದೆ. ಇನ್ನು ದುರುಕ್ತಿ ದಡ ದಡ ಇಲ್ಲಿ ಗುಣವಾಚಕ ನೋಡಿ ಕೆಟ್ಟದ್ದು ಒಳ್ಳೆಯದು ಇದು 45ನೇದು ಈ ಒಂದು ಕೆಟ್ಟದ್ದು ಒಳ್ಳೆಯದು ಇದೆಲ್ಲ ಹೇಳಿಕೊಡ್ತದೆ. ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಒಂದು ಏನು ಕೆಟ್ಟದ್ದು ಒಳ್ಳೆಯದು ಇಲ್ಲಿ ಸಂಖ್ಯೆ ಅಂದರೆ ಇದು 45ನೇ ಪ್ರಶ್ನೆಗೆ ಸರಿ ಉತ್ತರ ಗುಣವಾಚಕ ಆಗ್ತದೆ. ಈ ಒಂದು ಸಂಖ್ಯಾವಾಚಕ ಅಂದರೆ 1 2 3 ಈ ಥರ ಸಂಖ್ಯೆಗಳನ್ನು ನಾವು ತಿಳಿಸ್ಲಿಕ್ಕೆ ಸಂಖ್ಯಾವಾಚಕ ಆಗ್ತದೆ. ಇನ್ನು ನಾಮವಾಚಕ ಅಂದರೆ ಹೆಸರುಗಳನ್ನು ಸೂಚಿಸ್ತದೆ. ಇನ್ನು ದುರುಕ್ತಿ ಅಂದರೆ ದಡ ದಡ ಈ ಥರ ಎಲ್ಲ ಸೂಚಿಸ್ತದೆ. ಆದ್ದರಿಂದ ಇಲ್ಲಿ ಮುಂದಿನ ಹೊಂದಾಣಿಕೆ ಸರಿಯಾದುದಂದರೆ ಗುಣವಾಚಕ ಇದು ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟು 46ನೇ ಪ್ರಶ್ನೆ ಅ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಂತಿದೆ. ಇದನ್ನು ನಾವು ಅ ಪಟ್ಟಿಯಲ್ಲಿ ಪುಸ್ತಕ, ಸಂಸ್ಕೃತ, ಕರ್ತೃ, ದೀಪಿಕಾ ಅಂತೇಳಿ ಒಂದು ಅ ಪಟ್ಟಿಯಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಬ ಪಟ್ಟಿಯಲ್ಲಿ ಕರ್ತಾರ, ಪುತ್ಥಳಿ, ಒತ್ತಿಗೆ, ಸಕ್ಕದ ಅಂತಿದೆ. ನಾವು ಈ ಒಂದು 46ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಪುಸ್ತಕ ಯಾವುದಕ್ಕೆ ಬರ್ತದೆ ಅಂದರೆ ಒತ್ತಿಗೆ ಇಲ್ಲಿ ಬರ್ತದೆ, ಸರಿ ಉತ್ತರ ಆಗ್ತದೆ. ಇನ್ನು ಸಂಸ್ಕೃತ ಇದು ಒಂದು ಕರ್ತಾರ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಕರ್ತೃ ಏನಿದೆ ಇದು ಸಂಸ್ಕೃತ ಏನಿದೆ ಇದು ಸಕ್ಕದ ಇಲ್ಲಿಗೆ ಬರ್ತದೆ. ಇನ್ನು ಕರ್ತೃ ಏನಿದೆ ಇದು ಒಂದು ಕರ್ತಾರ ಇದು ಆಗ್ತದೆ. ಇನ್ನು ದೀಪಿಕಾ ಏನಿದೆ ಇದು ದೀವಿಗೆ ಇದು ಸರಿ ಉತ್ತರ ಆಗ್ತದೆ. ಇಲ್ಲಿ ಆಪ್ಷನ್ ಎ ಏನಿದೆ ಆಪ್ಷನ್ 1 ಸರಿ ಉತ್ತರ ಆಗ್ತದೆ. ಇನ್ನು 47ನೇ ಪ್ರಶ್ನೆಗೆ ಗುಂಪಿಗೆ ಸೇರದ ಒಂದು ಪದದ ಜೋಡಿಯನ್ನು ಗುರುತಿಸಿ ಅಂತಿದೆ. ನೋಡಿ, ಗುಂಪಿಗೆ ಸೇರದ ಪದದ ಜೋಡಿಯನ್ನು ಗುರುತಿಸಿ. ಇಲ್ಲಿ 47ನೇ ಪ್ರಶ್ನೆ ನೋಡ್ಬೋದು. ಒಂದು ಇದು ರಕ್ಷೆ ಶಿಕ್ಷೆ ಇದು ವಿರುದ್ಧಾರ್ಥಕ ಪದ, ಪಂಡಿತ ಪಾಮರ ಇದು ವಿರುದ್ಧಾರ್ಥಕ ಪದ, ಇನ್ನು ಕೊನೆರು ಕಮರು ಇದು ವಿರುದ್ಧಾರ್ಥಕ ಪದ, ಇನ್ನು ತೆಗಳಿಕೆ ಏನಿದೆ ಇದು ಬಿಕ್ಕಳಿಕೆ ಇದು ಗುಂಪಿಗೆ ಸೇರದ ಪದ ಆಗ್ತದೆ. ನೋಡ್ಬೋದು ನೀವು ಆಪ್ಷನ್ 4 ಡಿ ಸರಿ ಇದೆ. ಗುಂಪಿಗೆ ಸೇರದ ಪದವನ್ನು ಜೋಡಿಯನ್ನು ಗುರುತಿಸಿ ಅಂತೇಳಿದರೆ ಈ ತೆಗಳಿಕೆ ಏನಿದೆ ಇದು ಸರಿ ಉತ್ತರ ಆಗ್ತದೆ. ಆಪ್ಷನ್ 4 ಇದು ಸರಿ ಉತ್ತರ ಆಗ್ತದೆ. ಇನ್ನು 48ನೇ ಪ್ರಶ್ನೆ ನೋಡ್ಬೋದು. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ನೋಡ್ಬೋದು ನೀವು ಅಕ್ಷರವನ್ನು ಮೊದಲು ವರ್ಣ ಅಂತೇಳಿ ಕರೆದವರು ಯಾರಪ್ಪ ಅಂದರೆ ನಾವು ಈ ಒಂದು ಕೇಶಿರಾಜನ ಕಾಲಾವಧಿ ನೋಡ್ಬೋದು 1260. ಇನ್ನು ನಾಗವರ್ಮದ್ದಾರೆ 990ರಲ್ಲಿ ಇವರ ಒಂದು ಕಾಲಾವಧಿ ಬರ್ತದೆ. ಆದ್ದರಿಂದ ಈ ಒಂದು ಅಕ್ಷರವರ್ಣವನ್ನು ಕರೆದವರು ನಾಗವರ್ಮನೇ ಆಗಿರ್ತಾರೆ. ಆದ್ದರಿಂದ ಸರಿ ಉತ್ತರ ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಇನ್ನು 49ನೇ ಪ್ರಶ್ನೆ ನೋಡ್ಬೋದು. ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ಪ್ರಶ್ನೆ ಇದೆ. ಇಲ್ಲಿ 49ನೇ ಪ್ರಶ್ನೆ ಸಂಧ್ಯಾಕ್ಷರ ಇದು ಸರಿ ಉತ್ತರ ಆಗ್ತದೆ. ನೋಡಿ, 49ನೇ ಪ್ರಶ್ನೆ ಏನಿದೆ ಐ ಮತ್ತು ಔ ಇದು ಯಾವ ಒಂದು ಅಕ್ಷರಗಳ ಯಾವ ಗುಂಪಿಗೆ ಸೇರುತ್ತದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಇರಲಿ ಇದು ಸಂಧ್ಯಾಕ್ಷರ ಎಂಬ ಒಂದು ಗುಂಪಿಗೆ ಸೇರುತ್ತದೆ. ಇನ್ನು ನೆಕ್ಸ್ಟು 50ನೇ ಪ್ರಶ್ನೆ ನೋಡ್ಬೋದು ನಾವು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ನೋಡ್ಬೋದು ನೀವು ಸಜಾತಿ ಒಂದು ಅಕ್ಷರಗಳಲ್ಲಿ ಸಜಾತಿ ಅಕ್ಷರ ಮತ್ತು ವಿಜಾತಿ ಅಕ್ಷರ ಅಂತ ಬರ್ತದೆ. ಈ ಒಂದು ಸಜಾತಿ ಅಲ್ಲಿ ಇದನ್ನು ನೋಡ್ಬೋದು ನೀವು ಏನು ಅಕ್ಷರ ಒಂದು ಶಕ್ತಿ ಅಕ್ಕ ಜ್ಞಾನ ಅಂತಿದೆ. ಈ ಒಂದು ಇದರಲ್ಲಿ 50ನೇ ಪ್ರಶ್ನೆಗೆ ಅಕ್ಕ ಇದು ಒಂದು ಸಜಾತಿಯ ಅಕ್ಷರ ಆಗಿದೆ. ನೋಡಿ, ಅಕ್ಕ ಕಲ್ಲಿ ಒತ್ತಕ್ಷರ ಬಂದಿದೆ, ಅಕ್ಕ ಇಲ್ಲಿ ಈ ಒಂದು 50ನೇ ಪ್ರಶ್ನೆಗೆ ಸರಿ ಉತ್ತರ ಆಗ್ತದೆ. ಇನ್ನು 51ನೇ ಪ್ರಶ್ನೆಗೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ಅಂತಿದೆ. ನೋಡಿ, 51ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದರೆ ಏನಾಗ್ತದಪ್ಪ ಅಂದರೆ ಗುಣಿತಾಕ್ಷರಗಳು ಆಗ್ತದೆ. ನೋಡಿ, 51ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಗುಣಿತಾಕ್ಷರಗಳು ಸರಿ ಉತ್ತರ ಆಗ್ತದೆ. ಇನ್ನು 52ನೇ ಪ್ರಶ್ನೆ ನೋಡ್ಬೋದು ನೀವು. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದಂತಿದೆ.
ನೋಡ್ಬೋದು ನೀವು. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದಪ್ಪ ಅಂದರೆ 52ನೇ ಪ್ರಶ್ನೆಗೆ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇಲ್ಲಿ 52ನೇ ಪ್ರಶ್ನೆ ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದಂತಿದೆ, ಇಲ್ಲಿ ಆಪ್ಷನ್ 4 ನಿಶೇಷ ಸರಿ ಉತ್ತರ ಆಗ್ತದೆ. ಇನ್ನು 53ನೇ ಪ್ರಶ್ನೆ ನೋಡೋದಾದರೆ ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತಿದೆ. ಇಲ್ಲಿ ಆಪ್ಷನ್ 1 ಒಣಗಿದ ಅಂತಿದೆ, ಆಪ್ಷನ್ 2 ಶುಷ್ಕ ಅಂತಿದೆ, ಮತ್ತು ಒದ್ದೆ ಅಂತಿದೆ, ನೊಂದ ಅಂತಿದೆ. ಇಲ್ಲಿ ಆರ್ದ್ರ ಇದಕ್ಕೆ ಪದದ ವಿರುದ್ಧ ಪದ ಯಾವುದಪ್ಪ ಅಂದರೆ ಶುಷ್ಕ, ಇದು ಸರಿ ಉತ್ತರ ಆಗ್ತದೆ. ಏನು ಇಲ್ಲಿ ಶುಷ್ಕ ಇದೆ, ಇದು ಸರಿ ಉತ್ತರ ಆಗ್ತದೆ. 53ನೇ ಪ್ರಶ್ನೆಗೆ ಆಪ್ಷನ್ 2 ಇದು ಆರ್ದ್ರ ಅಂದರೆ ತೇವ, ಇದು ಆರ್ದ್ರ ಅಂದರೆ ತೇವ ಅಂತ ಬರ್ತದೆ. ಇದು ಶುಷ್ಕ ಅಂದರೆ ಒಣಗಿದ, ಇಲ್ಲಿ ಮೇಲ್ಗಡೆಯನ್ನು ಒಣಗಿದ ಅಂತಿದೆ, ಆದರೆ ವಿರುದ್ಧ ಪದ ಒಣಗಿದ, ಇದು ಸರಿ ಉತ್ತರ ಆಗ್ತದೆ. ಇಲ್ಲಿ ಒಣಗಿದ ಸರಿ ಉತ್ತರ, ಶುಷ್ಕ ಅಂದರೆ ಒಣಗಿದ. ಇನ್ನು 54ನೇ ಪ್ರಶ್ನೆ ನೋಡೋದಾದರೆ ವರ್ತಮಾನ ಕಾಲದಲ್ಲಿ ಧಾತುವಿಗೆ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿರುವ ಒಂದು ಬರುವ ಕಾಲಸೂಚಕ ಪ್ರತ್ಯಯ ಯಾವುದಂತಿದೆ. ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ ಮಾಡುತ್ತಾನೆ, ಇಲ್ಲಿ ನೀವು ಮಾಡುತ್ತಾನೆ, ಮಾಡುತ್ತಾನೆ, ಇಲ್ಲಿ ಇದನ್ನು ಬಿಡಿಸಿ ಬರೆದರೆ ಇಲ್ಲಿ ಮಾಡು, ಈಚೆ ಬರೋಣ, ಮಾಡು ಉತ್ತ ಆನೆ. ಇಲ್ಲಿ ನೋಡ್ಬೋದು ಧಾತುವಿಗೆ ಮತ್ತು ಅಖ್ಯಾತ ಪ್ರತ್ಯಯಕ್ಕೆ, ಇಲ್ಲಿ ಧಾತು ಅಂದರೆ ಮಾಡು ಪ್ಲಸ್ ಅಖ್ಯಾತ ಪ್ರತ್ಯಯ ಅಂದರೆ ಆನೆ, ಇಲ್ಲಿ ಆನೆ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದಂತಿದೆ ಅಂದರೆ ಉತ್ತ. ಇಲ್ಲಿ ಆಪ್ಷನ್ 1 ಸರಿ ಉತ್ತರ ಆಗುತ್ತದೆ. ಆದ್ದರಿಂದ ನಾವು ಉತ್ತ ಸರಿ ಉತ್ತರ 54ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಆಗ್ತದೆ. ಇನ್ನು 55ನೇ ಪ್ರಶ್ನೆ ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ, ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದಂತಿದೆ. ಥಳಥಳಿಸುತ್ತದೆ 55ನೇ ಪ್ರಶ್ನೆಗೆ ಇಲ್ಲಿ ನಾವು ಏನು ಇದರಲ್ಲಿ ಥಳಥಳಿಸುತ್ತದೆ, ಇದರಲ್ಲೂ ಸಹ ಉತ್ತ ಇದೆ, ಥಳಥಳಿಸುತ್ತದೆ, ಥಳಥಳಿಸುತ್ತದೆ ಉತ್ತ ಏನಿದೆ ಇಲ್ಲಿ ನಾವು ಒಂದು ನೀವು ವರ್ತಮಾನ ಒಂದು ಕಾಲವನ್ನು ಸರಿ ಉತ್ತರ ಆಗ್ತದೆ. ಇಲ್ಲಿ ಏನೋ ಇಲ್ಲಿ ವರ್ತಮಾನ ಕಾಲ ಇದೆ, ಇಲ್ಲಿ ಸರಿ ಉತ್ತರ ಆಗ್ತದೆ. ನೀವು ನೋಡ್ಬೋದು ಇಲ್ಲಿ ಏನಾದರೂ ದ ಇದ್ದರೆ ಭೂತಕಾಲ ಆಗ್ತದೆ, ಭೂತಕಾಲ, ಕಾಲದ ಮೇಲುಭಾಗದ ಈ ಥರ ಇದ್ದರೆ ಭೂತಕಾಲ ಆಗ್ತದೆ ದ ಇದ್ದರೆ. ಇನ್ನು ಉತ್ತ ಇದ್ದರೆ ಇಲ್ಲಿ ಥಳಥಳಿಸುತ್ತದೆ, ಇಲ್ಲಿ ಉಸುತ್ತದೆ, ಇಲ್ಲಿ ಏನಿದೆ ಈ ಥರ ಉತ್ತ ಇದ್ದರೆ ಅದು ವರ್ತಮಾನ ಕಾಲ ಆಗ್ತದೆ, ವರ್ತಮಾನ ಕಾಲ ಆಗ್ತದೆ. ಇನ್ನು ಓ ಇದ್ದರೆ ಅದು ಭವಿಷ್ಯತ್ ಕಾಲ ಆಗ್ತದೆ, ಭವಿಷ್ಯತ್ ಕಾಲ ಆಗ್ತದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ವರ್ತಮಾನ ಕಾಲ ಸರಿ ಉತ್ತರ ಆಗ್ತದೆ. ಇನ್ನು ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಪುಸ್ತಕ, ಆಪ್ಷನ್ ಭಾವನಾಮ ಅಂತ ಕೇಳಿದ್ರಲ್ಲಿ ಭಾವ ಅಂದರೆ ಪುಸ್ತಕ ಭಾವನೆಗೆ ಬರೋದಿಲ್ಲ, ಇದು ರಾಂಗ್ ಆಗ್ತದೆ. ಸ್ವಾತಿ ಇವರು ಬರೋದಿಲ್ಲ. ಪ್ರೀತಿ ನೋಡಿ ಇಲ್ಲಿ ಪ್ರೀತಿ ಸರಿ ಉತ್ತರ ಆಗ್ತದೆ. ನದಿ ಇದು ಬರೋದಿಲ್ಲ. ಆಪ್ಷನ್ 3 ಸರಿ ಉತ್ತರ ಆಗ್ತದೆ. 56ನೇ ಪ್ರಶ್ನೆಗೆ ಪ್ರೀತಿ ಸರಿ ಉತ್ತರ ಆಗ್ತದೆ. ಇನ್ನು ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು. ಉಕ್ಕರಿಸು ಅಂದರೆ ಕುದಿಸು, ಇದು ಆಗೋದಿಲ್ಲ. ಬಿಕ್ಕರಿಸು, ಉಕ್ಕರಿಸು, ಕುದಿಸು ಆಪ್ಷನ್ ಎ ಸರಿ ಉತ್ತರ ಆಗ್ತದೆ. ಕುದಿಸು, ಬಿಕ್ಕರಿಸು ಆಗೋದಿಲ್ಲ, ಮೊಳಕೆ ಆಗೋದಿಲ್ಲ, ಉಗ್ಗು ಆಗೋದಿಲ್ಲ. ಕುದಿಸು, ಉಕ್ಕರಿಸು ಅಂದರೆ ಕುದಿಸು ಸರಿ ಉತ್ತರ ಆಗ್ತದೆ. ಇನ್ನು 58ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಪದ ಯಾವುದಂತ ಕೇಳಿದರೆ, ಜೋಡಿ ಯಾವುದು ಅಂತ ಕೇಳಿದರೆ ಇಲ್ಲಿ 58ನೇ ಪ್ರಶ್ನೆಗೆ ಇಲ್ಲಿ ಕೆಳಗೆ ಹೊಂದಾಣಿಕೆಯಾಗದ ಜೋಡಿ, ಇಲ್ಲಿ ನಿರ್ವಾಣ ಮೋಕ್ಷ ಇದು ಜೋಡಿಯಾಗಿದೆ. ಇನ್ನು ತಾತ್ಪರ್ಯ ತತ್ವ ಇದು ಜೋಡಿಯಾಗಿಲ್ಲ. ಆದ್ದರಿಂದ ಇಲ್ಲಿ 58ನೇ ಪ್ರಶ್ನೆಗೆ ಸರಿ ಉತ್ತರ ತಾತ್ಪರ್ಯ ತತ್ವ, ಇದು ಸರಿ ಉತ್ತರ ಆಗ್ತದೆ. ನೋಡ್ಬೋದು ಇಲ್ಲಿ ಟಿಸಿಲು ಕೊಂಬೆ ಇದು ಸರಿ ಉತ್ತರ ಇಲ್ಲಿ ಜೋಡಿಯಾಗಿದೆ. ಇನ್ನು ಕುಕ್ಕಟ ಕೋಳಿ ಇದು ಜೋಡಿಯಾಗಿದೆ. ಇಲ್ಲಿ ತಾತ್ಪರ್ಯ ತತ್ವ ಇದು ಜೋಡಿಯಾಗಿಲ್ಲ. ಇಲ್ಲಿ ನಿರ್ವಾಣ ಮೋಕ್ಷ ಇದು ಜೋಡಿಯಾಗಿದೆ. ಇನ್ನು ಇದಕ್ಕೆ 58ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ತಾತ್ಪರ್ಯ ಮತ್ತು ತತ್ವ ಇದು ಸರಿ ಉತ್ತರ ಆಗ್ತದೆ. ಇನ್ನು 59ನೇ ಪ್ರಶ್ನೆ ನೋಡೋದಾದರೆ
ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಇಲ್ಲಿ ನಾವು ನೋಡ್ಬೋದು 59ನೇ ಪ್ರಶ್ನೆ ಬವರ ಜಗಳ. ಇನ್ನು ಪನ್ನಗ ಆಭರಣ, ಕಾಂತಿ ಈನ, ಇಲ್ಲಿ ಕಾಂತಿನ ಇದು ಸರಿ ಉತ್ತರ ಆಗ್ತದೆ. ಸೂರ್ಯ ಅಜ ಇದು ಸರಿ ಉತ್ತರ ಆಗ್ತದೆ. ಇಲ್ಲಿ ಇವೆರಡರಲ್ಲಿ ಯಾವುದಂತ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಇನ್ನು 60ನೇ ಪ್ರಶ್ನೆ ಇವೆರಡರಲ್ಲಿ ಒಂದಾಗ್ತದೆ, ಕಾಂತಿನ ಅಥವಾ ಸೂರ್ಯಾಜ 3 ಅಥವಾ 4ರಲ್ಲಿ ಆಗ್ತದೆ. ಇನ್ನು 60ನೇ ಪ್ರಶ್ನೆ ನೋಡೋದಾದರೆ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ನೋಡ್ಬೋದು ನೀವು ಇಲ್ಲಿ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರಪ್ಪ ಅಂದರೆ ಚಿಕ್ಕದೇವರಾಜ ಒಡೆಯರು. ಇವರನ್ನು ನವಕೋಟಿ ನಾರಾಯಣ ಅಂತೇಳಿ ಕರೆಯುತ್ತೇವೆ. ನವಕೋಟಿ ನಾರಾಯಣ ಅಂತಲೂ ಕರೆಯುತ್ತೇವೆ. ಇಲ್ಲಿ ನಾವು ಚಿಕ್ಕದೇವರಾಜ ಇವರು ಒಡೆಯರು ಈ ಒಂದು 60ನೇ ಪ್ರಶ್ನೆಗೆ ಸರಿ ಉತ್ತರ ಆಗ್ತದೆ. ಇನ್ನು 62ನೇ ಪ್ರಶ್ನೆ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಯತಿ ಎಂದರೆ ಹೇಳಿಕೆ ನೋಡ್ಬೋದು, ಯತಿ ಎಂದರೆ ವಿರಾಮ. ಇನ್ನು ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಒಂದು ಸೂಚಿಸುವುದಿಲ್ಲ. 62ನೇ ಪ್ರಶ್ನೆಗೆ ಆಪ್ಷನ್ ಇದು ವಿವರಣೆ, ಇಲ್ಲಿ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಇಲ್ಲಿ ಹೇಳಿಕೆ ಒಂದು ಸರಿ ಆಗ್ತದೆ, ಹೇಳಿಕೆ ಮಾತ್ರ ಸರಿ ಆಗ್ತದೆ. ಆಪ್ಷನ್ 62ಕ್ಕೆ ಆಪ್ಷನ್ ಎ ಹೇಳಿಕೆ ಮಾತ್ರ ಸರಿ ಆಗ್ತದೆ. ಈ ಒಂದು ಏನು ಯತಿ ಎಂದರೆ ವಿರಾಮ ಇದು ಮಾತ್ರ ಸರಿ ಆಗ್ತದೆ. ಇನ್ನು 63ನೇ ಪ್ರಶ್ನೆ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ನಮ್ಮ ಉಪಾಧ್ಯಾಯರು 63ನೇ ಪ್ರಶ್ನೆಗೆ ಸರಿ ಉತ್ತರ ನಮಗೆ ಉಪಾಧ್ಯಾಯರು ಇದು ಸರಿ ಉತ್ತರ ಆಗ್ತದೆ. ನಮಗೆ ಉಪಾಧ್ಯಾಯರು ಅಂದರೆ ನಮ್ಮ ಉಪಾಧ್ಯಾಯರಿಗೆ ಈ ಒಂದು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದನ್ನು ಇಲ್ಲಿ ಷಷ್ಠಿ ಇದನ್ನೆಲ್ಲ ಬಿಡಿಸಿ ನೋಡಿದರೆ ಒಂದೇ ಬರ್ತದೆ. ನಮಗೆ ಉಪಾಧ್ಯಾಯರು ಸರಿ ಉತ್ತರ ಆಗ್ತದೆ. ಇನ್ನು 64ನೇ ಪ್ರಶ್ನೆ ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಅಂತೇಳಿ ಗುರುತಿಸಬೇಕಾಗ್ತದೆ. ಇಲ್ಲಿ ನೋಡ್ಬೋದು ಅಕ್ಕ ಮಲ್ಲಿಕಾರ್ಜುನ ಮಹೇಶ್ವರ ಇಲ್ಲಿ ಬರೋದಿಲ್ಲ. ಅಕ್ಕ ಮಹಾದೇವಿದು ಚನ್ನಮಲ್ಲಿಕಾರ್ಜುನ ಆಗ್ತದೆ. ಇಲ್ಲಿ ಮಹೇಶ್ವರ ಇದು ರಾಂಗ್ ಆಗ್ತದೆ. ಇನ್ನು ಬಸವಣ್ಣವ್ರದ್ದು ಕೂಡಲ ಸಂಗಮ ದೇವ ಅಂತಿದೆ. ಇಲ್ಲಿ ಅಂಕಿತ ನಾಮ ಅವ್ರದ್ದು ಏನಿದೆ ಅಂದರೆ ಕೂಡಲ ಸಂಗಮ ದೇವ ಅಂತಿದೆ, ಆದರೆ ಇಲ್ಲಿ ಚನ್ನಮಲ್ಲಿಕಾರ್ಜುನ ಅಂತಿದೆ, ಇದು ಸರಿಯಾಗೋದಿಲ್ಲ. ಇನ್ನು ಮಡಿವಾಳ ಮಾಚಿದೇವ ಇವರು ಕಲಿದೇವರ ದೇವ 64ನೇ ಪ್ರಶ್ನೆಗೆ ಇದು ಸರಿಯಾಗ್ತದೆ. ಇನ್ನು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದು ಸರಿಯಾಗ್ತದೆ. ಆದ್ದರಿಂದ ಸಿ ಮತ್ತು ಡಿ ಮಾತ್ರ ಸರಿ. ಆಪ್ಷನ್ 3 ಏನಿದೆ ಸಿ ಮತ್ತು ಡಿ ಸರಿ ಉತ್ತರ ಆಗ್ತದೆ. 64ನೇ ಪ್ರಶ್ನೆಗೆ ಎ ಮತ್ತು ಬಿ ರಾಂಗ್ ಆಗ್ತದೆ. ಸಿ ಮತ್ತು ಡಿ ಆಪ್ಷನ್ 3 ಸರಿ ಆಗ್ತದೆ. ಇನ್ನು 65ನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ನೋಡ್ಬೋದು ನೀವು 65ನೇ ಪ್ರಶ್ನೆ. ಇದನ್ನು ಬಿಡಿಸಿ ಬರೆಯೋದಾದರೆ ಜಾತಿ 65ನೇ ಪ್ರಶ್ನೆ ಈಚೆ ಬರೋಣ. ಇಲ್ಲಿ ಜಾತಿ ಪ್ಲಸ್ ಅತೀತ, ಇಲ್ಲಿ ಜಾತ್ಯತೀತ ಅಂದರೆ ಈ ಆಪ್ಷನ್ 4 ಏನಿದೆ ಇದು ಸರಿ ಉತ್ತರ ಆಗ್ತದೆ. ಇಲ್ಲಿ ಜಾತ್ಯತೀತ. ಇನ್ನು 66ನೇ ಪ್ರಶ್ನೆ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಬರೆಯಿರಿ ಅಂತಿದೆ. 66ನೇ ಪ್ರಶ್ನೆ ಇದು ದಿಕ್ ಪ್ಲಸ್ ದೇಶ ಇದು ಜತ್ಸ್ವ ಸಂಧಿ ಆಗ್ತದೆ. ಇಲ್ಲಿ 64ನೇ ಪ್ರಶ್ನೆಗೆ ದಿಕ್ ದೇಶ ಇದು ಸರಿ ಉತ್ತರ ಆಗ್ತದೆ. ನೋಡ್ಬೋದು ನೀವು ದಿಕ್ ದೇಶ ಇದು ಸರಿ ಉತ್ತರ ಆಗ್ತದೆ. ಇನ್ನು 67ನೇ ಪ್ರಶ್ನೆ ನೋಡೋಣ. ಇಲ್ಲಿ ಉದಕ ಜಲ ತೊಯ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದಂತಿದೆ? ನೋಡ್ಬೋದು ನೀವು ಉದಕ ಜಲ ತೊಯ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದಂತಿದೆ? 67ನೇ ಪ್ರಶ್ನೆಗೆ ಸರಿ ಉತ್ತರ ಇಲ್ಲಿ ನೀರು ಆಗ್ತದೆ. 67ನೇ ಪ್ರಶ್ನೆಗೆ ಸರಿ ಉತ್ತರ ನೀರು. ಇನ್ನು 68ನೇ ಪ್ರಶ್ನೆ ಕನ್ನಡ ಕಾದಂಬರಿ ಪಿತಾಮಹ ಯಾರು? ನೋಡ್ಬೋದು ನೀವು ಕನ್ನಡ ಕಾದಂಬರಿ ಪಿತಾಮಹ ಯಾರಂತಿದೆ. ನೀವು ಎಲ್ಲರೂ ಅನಾಕ್ರು ಹಾಕಿರ್ತೀರ, ಆದರೆ ಅನಾಕ್ರು ರಾಂಗ್ ಆನ್ಸರ್. ಅನಾಕ್ರು ಏನಿದೆ ಇದು ಇವರ ಒಂದು ಅನಾಕ್ರು ಇವರನ್ನು ಕಾದಂಬರಿ ಸಾರ್ವಭೌಮ ಅಂತೇಳಿ ಕರೀತಾರೆ. ಕಾದಂಬರಿ ಸಾರ್ವಭೌಮ ಅಂತೇಳಿ ಇವರನ್ನು ಕರೆಯುತ್ತಾರೆ. ಕಾದಂಬರಿಯ ಸಾರ್ವಭೌಮ ಅಂತೇಳಿ ಇವರನ್ನು ಕರೆಯುತ್ತಾರೆ. ಸಾರ್ವಭೌಮ. ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಕನ್ನಡ ಕಾದಂಬರಿ ಪಿತಾಮಹ ಅಂತೇಳಿ ಎನಿಸ್ಕೊಂಡವ್ರು ಯಾರಂತಿದೆ. ಆದ್ದರಿಂದ ಸರಿಯಾದ ಉತ್ತರ 68ನೇ ಪ್ರಶ್ನೆಗೆ ಗಳಗನಾಥ ಇದು ಸರಿ ಉತ್ತರ ಆಗ್ತದೆ. ಗಳಗನಾಥ ಸರಿ ಉತ್ತರ ಆಗ್ತದೆ. ಇಲ್ಲಿ 69ನೇ ಪ್ರಶ್ನೆ ನೋಡ್ಬೋದು ನೀವು.
ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದ ರಾ ಬೇಂದ್ರೆ ಅವರು ನಾದಲೀಲೆ ಇದು ಸರಿ ಇದೆ. ಇದು ದ ರಾ ಬೇಂದ್ರೆ ಅವ್ರದ್ದು ನಾದಲೀಲೆ ಸರಿ ಇದೆ. ಸರಿಯಾದನ್ನು ಗುರುತಿಸಿ ಅಂತಿದೆ. ದ ರಾ ಬೇಂದ್ರೆ ಅವ್ರದ್ದು ನಾದಲೀಲೆ ಸರಿ ಇದೆ. ಇನ್ನು ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಸಮುದ್ರ ಗೀತೆಗಳು. ಈ ಸಮುದ್ರ ಗೀತೆಗಳು ಏನಿದೆ ಇದು ವಿಕ್ರು ಗೋಕಾಕ್ ಅವರ ಒಂದು ಗೀತೆ ಆಗಿರ್ತದೆ. ವಿಕ್ರು ಗೋಕಾಕ್ ಅವ್ರದ್ದು ಇದು ಇದು. ಇನ್ನು ಕುವೆಂಪು ಅವರು ಮಾಯಾಲೋಕ. ಇದು ಮಾಯಾಲೋಕ ಯಾರ್ದಪ್ಪ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಇದಾಗಿರ್ತದೆ. ಇನ್ನು ಪಿ ಲಂಕೇಶ್ ಇದು ತಲೆದಂಡ ಇದು ಸಹ ರಾಂಗ್ ಆಗಿರ್ತದೆ. ತಲೆದಂಡ ಏನಿದೆ ಇದು ಗಿರೀಶ್ ಕಾರ್ನಾಡ್ ಅವರ ಒಂದು ಕೃತಿಯಾಗಿರ್ತದೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಹ ದೊರೆತಿದೆ. ಇನ್ನು ಈ ಒಂದು 69ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ದ ರಾ ಬೇಂದ್ರೆ ಅವರ ನಾದಲೀಲೆ ಸರಿ ಉತ್ತರ ಆಗ್ತದೆ. ಇನ್ನು 70ನೇ ಪ್ರಶ್ನೆ ನೋಡೋದಾದರೆ ಗುಂಪಿಗೆ ಸೇರಿದ ಪದವನ್ನು ಆರಿಸಿ. ನೋಡ್ಬೋದು ನೀವು, ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಅಂತ ಇದೆ. ಇಲ್ಲಿ ವೇತ್ರ, ಔಷಧ, ಋಷಿ ಇದೆಲ್ಲ ಆಗೋದಿಲ್ಲ. ಬೇಸಿಗೆ ಇದು ಗುಂಪಿಗೆ ಸೇರಿದ ಪದ ಆಗ್ತದೆ. ನೋಡ್ಬೋದು ಇಲ್ಲಿ ಬೇಸಿಗೆ. ಇನ್ನು ಒಂದು ತತ್ಸಮ ಇದು ಬರ್ತದೆ. ಬೇಸಿಗೆ ಇದು ತತ್ಸಮ ಇದರಲ್ಲಿದೆ, ಆದ್ದರಿಂದ ಇದು ಗುಂಪಿಗೆ ಸೇರಿದ ಪದ ಆಗಿರ್ತದೆ. ಇನ್ನು ಕಾಂತಾರ 71ನೇ ಪ್ರಶ್ನೆ ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ನೋಡ್ಬೋದು ನೀವು, ಅಡವಿ, ಅರಣ್ಯ, ವಿಪಿನ, ಕಾಡು. ಇನ್ನು ಅಡವಿ, ಆನಲ, ಅಗಸ, ಆನನ. ಇದಕ್ಕೆ 71ನೇ ಪ್ರಶ್ನೆಗೆ ಸರಿ ಉತ್ತರ ಅಡವಿ, ಅರಣ್ಯ, ವಿಪಿನ, ಕಾಡು ಸರಿ ಉತ್ತರ ಆಗ್ತದೆ. ಇನ್ನು 72ನೇ ಪ್ರಶ್ನೆ ನೋಡೋದಾದರೆ ಇಷ್ಟು ಎಂಬುದು, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಷ್ಟು. 72ನೇ ಪ್ರಶ್ನೆಗೆ ಇಷ್ಟು ಇದು ಸರಿ ಉತ್ತರ ಪರಿಮಾಣವಾಚಕ. ಇದು ಇಷ್ಟು ಇದು ಒಂದು ಇದರ ಪ್ರಮಾಣವನ್ನು ಏನು ಇಷ್ಟು ಇದು ಒಂದು ಪ್ರಮಾಣವನ್ನು ಸೂಚಿಸ್ತದೆ. ಅಥವಾ ಇಲ್ಲಿ ಸಾಗರದಷ್ಟು, ಬೆಟ್ಟದಷ್ಟು, ಗುಡ್ಡದಷ್ಟು ಅಂತೇಳಿದು ಪರಿಮಾಣವಾಚಕ, ಅದರೊಂದು ಪ್ರಮಾಣವನ್ನು ಸೂಚಿಸುತ್ತದೆ. ಹಾಗಾದರೆ ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯೆಗಳನ್ನು 1, 2, 3, 4, 5 ಈ ಥರ ಸಂಖ್ಯೆಗಳನ್ನು ಸೂಚಿಸ್ತಿದ್ರೆ ಅದು ಸಂಖ್ಯಾವಾಚಕ ಅಂತೇಳಿ ಕರೆಯುತ್ತೇವೆ. ಇನ್ನು ಪರಿಮಾಣವಾಚಕ ಅದರ ಒಂದು ಪ್ರಮಾಣವನ್ನು ಸೂಚಿಸುತ್ತದೆ. ಇನ್ನು ದಿಗ್ವಾಚಕ ಇದು ದಿಕ್ಕುಗಳನ್ನು ಸೂಚಿಸುತ್ತದೆ. ಇನ್ನು ಪ್ರಕಾರವಾಚಕ, ಇಲ್ಲಿ ನೋಡ್ಬೋದು ನೀವು, ಪ್ರಕಾರವಾಚಕ ಅಂತಹ, ಇಂತಹ ಈ ಥರ ಏನು ಬರ್ತದೆ ಅದು ಪ್ರಕಾರವಾಚಕ ಆಗ್ತದೆ. ಇಂತಹ, ಅಂತಹ ಇದು ಪ್ರಕಾರವಾಚಕ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಪರಿಮಾಣವಾಚಕ. 72ನೇ ಪ್ರಶ್ನೆಗೆ ಪರಿಮಾಣವಾಚಕ ಸರಿ ಉತ್ತರ ಆಗ್ತದೆ. ಇನ್ನು 73ನೇ ಪ್ರಶ್ನೆ ನೋಡ್ಬೋದು. ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ. ನೋಡ್ಬೋದು ನೀವು, 73ನೇ ಪ್ರಶ್ನೆಗೆ ಅನುನಾಸಿಕ ಸಂಧಿಗಳು ಏನಿದ್ದಾವೆ ಈ ಥರ ಬಂದರೆ ನಾವಿಲ್ಲಿ ಒಂದು ಅನುನಾಸಿಕ ಸಂಧಿ ಸರಿ ಉತ್ತರ ಆಗ್ತದೆ. ನೀವು ನೋಡ್ಬೋದು ಈ ಒಂದು ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಒಂದು ಅನುನಾಸಿಕ ಸಂಧಿ ಆಗ್ತದೆ. ಇನ್ನು ಚುತ್ವ ಸಂಧಿ, ಜತ್ವ ಸಂಧಿ, ಎಣ್ ಸಂಧಿ ಇದೆಲ್ಲ ನೋಡ್ಬೋದು ನೀವು. ಇಂದಿನ ಒಂದು ವಿಡಿಯೋದಲ್ಲೆಲ್ಲ ತಿಳಿಸ್ತಿರುತ್ತೆ, ಅದನ್ನೆಲ್ಲ ನೋಡ್ಬೋದು ನೀವು. ಮತ್ತು ಈ ಒಂದು 74ನೇ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯ ಏನಿದೆ ಅದನ್ನು ಗುರುತಿಸಿ ಅಂತಿದೆ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ನೋಡ್ಬೋದು ನೀವು, ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಅವ್ಯಯ ಅಂದರೆ ಇಲ್ಲಿ ಕೂಡಲೇ ಏನಿದೆ, ಕೂಡಲೇ ಇದು ಅವ್ಯಯ ಆಗ್ತದೆ. ಇಲ್ಲಿ ಕೂಡಲೇ ಇದು ಸರಿ ಉತ್ತರ. ಇನ್ನು ಇದು ಸಾಮಾನ್ಯ ಅವ್ಯಯ ಆಗ್ತದೆ. ಇಲ್ಲಿ ಏನು ಕೂಡಲೇ ಇದೆ ಇದು ಸಾಮಾನ್ಯ ಅವ್ಯಯ ಆಗ್ತದೆ. ಇನ್ನು 75ನೇ ಪ್ರಶ್ನೆ ನೋಡೋದಾದರೆ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪುಗೊಂಡಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಬಂದಿರೋದು ಬ್ರಾಹ್ಮಿ ಒಂದು ಭಾಷೆಯ ಲಿಪಿ ಮೂಲದಿಂದ ಬಂದಿದೆ. ಆದರೆ ಇನ್ನು ನೋಡೋಣ ಇದು ಯಾವುದು ಕರೆಕ್ಟ್ ಆನ್ಸರ್ ಅಂತ. ಇನ್ನು 76ನೇ ಪ್ರಶ್ನೆ ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಿದೆ. ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ನೀವು ಅಲಂಕಾರಗಳು ಈ ಒಂದು 76ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ದುಷ್ಟಾಲಂಕಾರ. ಈ ಒಂದು ದುಷ್ಟತಾಲಂಕಾರ ಏನಿದೆ ಈ ಒಂದು
ಎಲ್ಲ ಗಾದೆ ಮಾತುಗಳು ಈ ಒಂದು ದೃಷ್ಟತ ಅಲಂಕಾರದಲ್ಲಿ ಬರೋದಿಲ್ಲ. ಗಾದೆ ಮಾತುಗಳು ಬೇರೆ ಬೇರೆ ಅಲಂಕಾರಗಳಲ್ಲಿ ಬರ್ತವೆ. ಇವಾಗ ಕಾಯಕವೇ ಕೈಲಾಸ ಈ ಥರ ಬೇರೆ ಬೇರೆ ಅಲಂಕಾರಗಳಲ್ಲಿ ಬರ್ತದೆ. ಈ ಒಂದು ಅಟ್ ಮೇಲೆ ಒಲೆ ಉರಿಯಿತು, ಇನ್ನು ಕೆಟ್ಟ ಮೇಲೆ ಬುದ್ಧಿ ಮುರಿಯಿತು, ಇದು ಬುದ್ಧಿ ಬಂತು, ಇದು ದುಷ್ಟಂತಾಲಂಕಾರದಲ್ಲಿ ಈ ಒಂದು ಉತ್ತರ ಬರ್ತದೆ. ಆದ್ದರಿಂದ 76ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸರಿ ಆಗ್ತದೆ. ಇನ್ನು 77ನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಅಂದರೆ ಪತರಗುಟ್ಟು. ಈ ನುಡಿಗಟ್ಟಿನ ಅರ್ಥ ಪತರಗುಟ್ಟು ನೋಡ್ಬೋದು ನೀವು. ಗುಟುರು ಹಾಕು, ಗುಟ್ಟಾಗಿ ಇಡು, ಎದರು ನಿಂದಿಸು. ಪತರಗುಟ್ಟು 77ನೇ ಪ್ರಶ್ನೆಗೆ ಪತರಗುಟ್ಟು ಅಂದರೆ ಎದರುಗುಟ್ಟು. ಪತರಗುಟ್ಟು ನನಗೆ ಪತರಗುಟ್ಟು ಅಂದರೆ ಎದರುಗುಟ್ಟು. ಇನ್ನು 78ನೇ ಪ್ರಶ್ನೆ ನೋಡ್ಬೋದು. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನೋಡ್ಬೋದು ಭ್ರಷ್ಟಾಚಾರ. ಇಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ನೋಡ್ಬೋದು ನೀವು ಗೆರೆ ಎಳೆದ ಪದವನ್ನು ಸರಿಯಾದ ರೂಪವನ್ನು ಬರೆಯುವಂತಿದೆ ಭ್ರಷ್ಟಾಚಾರ. ಇಲ್ಲಿ ನೀವು 78ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಭ್ರಷ್ಟಾಚಾರ ಇದು ಸರಿಯಾಗಿದೆ. ಇಲ್ಲಿ ಭ್ರಷ್ಟಾಚಾರ ಇಲ್ಲಿ ರಾಂಗ್ ಬಂದಿದೆ. ಇನ್ನು ಭ್ರಷ್ಟಾಚಾರ ದೊಡ್ಡದಾಗಿ ಬಂದಿದೆ ಇಲ್ಲಿ. ಇನ್ನು ಭ್ರಷ್ಟಾಚಾರ ಏನಿದೆ ಇದು ದೊಡ್ಡದಾಗಿ ಬಂದಿದೆ. ಆದ್ದರಿಂದ ಇಲ್ಲಿ ಭ್ರಷ್ಟಾಚಾರ ಇದು ಸರಿ ಉತ್ತರ ಆಗ್ತದೆ. 79ನೇ ಪ್ರಶ್ನೆ ನೋಡ್ಬೋದು ನೀವು. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತಿದೆ. ಇಲ್ಲಿ ಸಹ ಸರಿಯಾದ ಪದವನ್ನು ಗುರುತಿಸಬೇಕಂತಿದೆ. 79ನೇ ಪ್ರಶ್ನೆ ಪಾರಮಾರ್ಥಿಕ. ನೀವು 79ನೇ ಪ್ರಶ್ನೆಗೆ ಪಾರಮಾರ್ಥಿಕ 73ನೇ ಪ್ರಶ್ನೆಗೆ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇದನ್ನು ನೋಡ್ಬೋದು ನೀವು. ಪಾರಮಾರ್ಥಿಕ ಇದು ಸರಿ ಉತ್ತರ ಆಗ್ತದೆ. ಇನ್ನು 80ನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ. ನೋಡ್ಬೋದು ನೀವು 80ನೇ ಪ್ರಶ್ನೆಗೆ ಯಾವುದು ಶಬ್ದಾಲಂಕಾರ ಅಲ್ಲ ಅಂತಿದೆ. ಇಲ್ಲಿ ವೃತ್ಯಾನುಪ್ರಾಸ, ಶ್ಲೇಷ, ಯಮಕ, ಚೀಕಾನುಪ್ರಾಸ ಅಂತಿದೆ. ಇಲ್ಲಿ ಆಪ್ಷನ್ 80ನೇ ಪ್ರಶ್ನೆಗೆ ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಇಲ್ಲಿ ಈ ಒಂದು ಶಬ್ದಾಲಂಕಾರ ಇದು ಅಲ್ಲ. 80ನೇ ಪ್ರಶ್ನೆ ಇದು ಶ್ಲೇಷ ಇದು ಅರ್ಥಾಲಂಕಾರ ಆಗ್ತದೆ. ಶ್ಲೇಷ ಏನಿದೆ ಇದು ಅರ್ಥಾಲಂಕಾರದಲ್ಲಿ ಬರ್ತದೆ. ಆದ್ದರಿಂದ ಶಬ್ದಾಲಂಕಾರದಲ್ಲಿ ಬರೋದಿಲ್ಲ. ಇದು ಶ್ಲೇಷ ಸರಿಯಾದ ಉತ್ತರ 80ನೇ ಪ್ರಶ್ನೆಗೆ ಸರಿ ಉತ್ತರ ಆಗ್ತದೆ. ಇನ್ನು 81ನೇ ಪ್ರಶ್ನೆ ನೋಡೋದೇ ಫಾರೆನ್ಸಿಕ್ ಸೈನ್ಸ್ ಇದು ಏನಿದೆ ಈ ಪದದ ಒಂದು ಕನ್ನಡ ಸಂವಾದ್ಯ ರೂಪ ಅಂತೇಳಿ ಕೇಳಿದರೆ ಇಲ್ಲಿ ಅರಣ್ಯ ವಿಜ್ಞಾನ ಇದು ಬರೋದಿಲ್ಲ, ಲೋಹ ವಿಜ್ಞಾನ ಇದು ಬರೋದಿಲ್ಲ, ಹವಾಮಾನ ವಿಜ್ಞಾನ ಇದು. ಇಲ್ಲಿ ವಿಧಿವಿಜ್ಞಾನ ಸರಿ ಉತ್ತರ ಆಗ್ತದೆ. ನೋಡಿ 81ನೇ ಪ್ರಶ್ನೆಗೆ ವಿಧಿವಿಜ್ಞಾನ ಸರಿ ಉತ್ತರ ಆಗ್ತದೆ. ಇನ್ನು 82ನೇ ಪ್ರಶ್ನೆ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಆಗಿದೆ. ಇದು ನೋಡ್ಬೋದು ನೀವು. 82ನೇ ಪ್ರಶ್ನೆ ಇದು ಊರಲ್ಲಿ, ಊರು ಪ್ಲಸ್ ಅಲ್ಲಿ, ಊರು ಪ್ಲಸ್ ಅಲ್ಲಿ. ಇಲ್ಲಿ ಊರು ಪ್ಲಸ್ ಅಲ್ಲಿ ಪೂರ್ವ ಪದದಲ್ಲಿ ಲೋಪ ಆಗಿದೆ. ಊರಲ್ಲಿ ನೋಡ್ಬೋದು ನೀವು. ಪೂರ್ವ ಪದದಲ್ಲಿ ಲೋಪ ಆದರೆ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಆಪ್ಷನ್ 3 ಸರಿ ಉತ್ತರ ಆಗ್ತದೆ. 82ನೇ ಪ್ರಶ್ನೆಗೆ ಆಪ್ಷನ್ 3 ಊರು ಪ್ಲಸ್ ಅಲ್ಲಿ. ಇಲ್ಲಿ ಪೂರ್ವ ಪದದಲ್ಲಿ ಲೋಪ ಆಗಿದೆ. ನೋಡ್ಬೋದು ನೀವು. ಪೂರ್ವ ಪದದಲ್ಲಿ ಲೋಪ ಆಗಿದೆ. ಪೂರ್ವ ಪದದಲ್ಲಿ ಲೋಪ ಬಂದರೆ ಅದು ಲೋಪ ಸಂಧಿ ಆಗ್ತದೆ. ಇನ್ನು 83ನೇ ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದಂತೆ ಕೇಳಿದರೆ ಇಲ್ಲಿ 83ನೇ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿದ್ದಾರೆ. ಇಲ್ಲಿ ಸರಿ ಉತ್ತರ ಆಗ್ತದೆ. ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಕಳುಹಿಸಿದ್ದಾರೆ. ಕಳುವ್ಯಾರೆ ಇದರ ಒಂದು ಗ್ರಾಂಥಿಕ ರೂಪ ಏನಪ್ಪ ಅಂದರೆ ಕಳುಹಿಸಿದ್ದಾರೆ. ಇನ್ನು 84ನೇ ಪ್ರಶ್ನೆ ನೋಡೋದಾದರೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರ್ತದೆ ಅಂತೇಳಿ ನೋಡೋದಾದರೆ 84ನೇ ಪ್ರಶ್ನೆಗೆ ಇಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದರೆ ಲಿಂಗ ಇಲ್ಲಿ ನಿರ್ಬಂಧ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಇದು ಯಾವುದು ಕೊಟ್ಟಿಲ್ಲ, ಕರ್ಮಣಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ಮಣಿ ಅಂದರೆ ಯಾವುದು ಲಿಂಗಕ್ಕೆ ನಿರ್ಬಂಧ ಇಲ್ಲ. ಆದ್ದರಿಂದ ನೀವು ಆಪ್ಷನ್ 84ನೇ ಪ್ರಶ್ನೆಗೆ ಆಪ್ಷನ್ 4 ಲಿಂಗ ನಿರ್ಬಂಧ ಇಲ್ಲ, ಇದು ಸರಿ ಉತ್ತರ ಆಗ್ತದೆ. ಇನ್ನು 85ನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತಿದೆ. ಇಲ್ಲಿ ನೋಡ್ಬೋದು ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ ಅಂತಿದೆ. ಇಲ್ಲಿ ಮಾಡಿರಿ ಇಲ್ಲಿ ನೋಡಿ ಇದು ರಾಂಗ್ ಆಗಿದೆ. ಮಾಡಿರಿ ಇಲ್ಲಿ ಒತ್ತಕ್ಷರ ಬಂದಿದೆ. ಇಲ್ಲಿ ಮುಂದೆ ಮಾಡಿರಿ ಇಲ್ಲಿ ಇದು ಬರಬಾರ್ದು. ಆದ್ದರಿಂದ ಆಪ್ಷನ್ 1 ಇದು ಸರಿ ಉತ್ತರ ಆಗ್ತದೆ. ನೀಡಿ ಸರಿ ಇದೆ, ನಡೆಯಲಿ ಸರಿ ಇದೆ, ಬನ್ನಿ ಸರಿ ಇದೆ, ಇದು ಮಾಡಿರಿ ಇಲ್ಲಿ ನೋಡ್ಬೋದು ನೀವು ಇದು ಸರಿ ಇಲ್ಲ. ಆದ್ದರಿಂದ ಇಲ್ಲಿ ಡಿ ಪಕ್ಕದಲ್ಲಿ ಇದು ಈ ಬಂದಿದೆ, ಇದು ಸರಿ ಆಗೋದಿಲ್ಲ. ಆದ್ದರಿಂದ ಈ ಒಂದು ಮಾಡಿರಿ ಇದು 85ನೇ ಪ್ರಶ್ನೆಗೆ ಸರಿ ಉತ್ತರ ಆಗ್ತದೆ.
ಇನ್ನು ಇದು ವಿದ್ಯಾರ್ಥಕ ಕ್ರಿಯಾರೂಪ ಆಗ್ತದೆ, ಆದ್ದರಿಂದ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಆದ್ದರಿಂದ ಮಾಡಿರಿ ಇದು ರಾಂಗ್ ಆಗ್ತದೆ. ಇದು ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಇದೆ, ಆದ್ದರಿಂದ ಆಪ್ಷನ್ ಎ ಒಂದು ಸರಿ ಉತ್ತರ ಆಗ್ತದೆ. ಇನ್ನು 86ನೇ ಪ್ರಶ್ನೆ, ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂತ ಇದೆ. ಇನ್ನು ಇಲ್ಲಿ 86ನೇ ಪ್ರಶ್ನೆ ನೋಡ್ಬೋದು ನೀವು. ನಿಶೆ ವಿಷಯ ಇದು ಬರೋದಿಲ್ಲ, ಕೇಸರಿ ಶಾರ್ದೂಲ್ ಇದು ಆಗೋದಿಲ್ಲ. ನೋಡ್ಬೋದು ನೀವು ಅಹಿ ಉರಾಗ ಇಲ್ಲಿ ಸರಿ ಉತ್ತರ ಆಗ್ತದೆ. ಇಲ್ಲಿ ನೀವು 86ನೇ ಪ್ರಶ್ನೆ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇನ್ನು 87ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. 87ನೇ ಪ್ರಶ್ನೆ, ಇಲ್ಲಿ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು ಇದು ಸರಿ ಇದೆ. ಇನ್ನು ಸಂಸ್ಕೃತದಿಂದ ನಿಷ್ಠನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಇನ್ನು ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಂಸ್ಕೃತ ಎಂದಿದ್ದಾನೆ. ಇನ್ನು ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತದೆ. ಇಲ್ಲಿ ಆಪ್ಷನ್ ಟಿ ಇದು ಮಾತ್ರ ತಪ್ಪಾಗಿದೆ. ಇದು ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸ್ತವೆ, ಇದು ರಾಂಗ್ ಆಗಿದೆ. ಆದ್ದರಿಂದ ಆಪ್ಷನ್ ಡಿ ಇದು ಸರಿ ಉತ್ತರ. ಆಪ್ಷನ್ 4 ಇಲ್ಲಿ ಡಿ ಮಾತ್ರ ತಪ್ಪಾಗಿರುತ್ತದೆ. ಇನ್ನು 88ನೇ ಪ್ರಶ್ನೆ, ಈ ಮುಂದಿನ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತಿದೆ. ಇಲ್ಲಿ ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಈಗೆ, ಕೆ ಇದು ಸರಿ ಇದೆ. 88ನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಇಲ್ಲಿ. ಮತ್ತು ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಓ. ಮತ್ತು ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿ ಇದೆ. ಎ ಮತ್ತು ಸಿ ಮಾತ್ರ ಸರಿ ಇದೆ. ಇಲ್ಲಿ ಅಲ್ಲಿ ಮತ್ತು ಓ ಇದು ಬರೋದಿಲ್ಲ, ಆದ್ದರಿಂದ ಎ ಮತ್ತು ಸಿ ಮಾತ್ರ ಸರಿ ಇದೆ. ಇನ್ನು 89ನೇ ಪ್ರಶ್ನೆ, ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿ 89ನೇ ಪ್ರಶ್ನೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಗಮಕ ಸಮಾಸ ಮತ್ತು ಕರ್ಮಧಾರಯ ಸಮಾಸಗಳಲ್ಲಿ ಇದು ಕಂಡು ಬರುವುದಿಲ್ಲ. ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇಲ್ಲಿ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇನ್ನು 89ನೇ ಪ್ರಶ್ನೆ ನೋಡೋದಾದರೆ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತಿದೆ. 90ನೇ ಪ್ರಶ್ನೆ ನೋಡ್ಬೋದು ನಾವು. ಇಲ್ಲಿ ಭೀಮನು ಅಂತಿದ್ದು ಇಲ್ಲಿ ಕರ್ತಾರ್ಥ ಬರ್ತದಿದ್ದು. ಇನ್ನು ಚೆಂಡನ್ನು ಇದು ಕರ್ಮಾರ್ಥ ಆಗ್ತದೆ. ಇನ್ನು ತನ್ನ ಸಂಬಂಧಾರ್ಥ ಆಗ್ತದೆ. ಇನ್ನು ಬಲಗಾಲಿನಿಂದ ಇದು ಸಾಧನಾರ್ಥ ಆಗ್ತದೆ. ಆದ್ದರಿಂದ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಇನ್ನು ಅಕ್ಷರ ದೋಷ ಇಲ್ಲದ ಪದಗಳನ್ನು ಗುರುತಿಸಿ ಅಂತಿದೆ. ಅಷ್ಟೈಶ್ವರ್ಯ, ಧನಸ್ಸು ಇಲ್ಲಿ ಧನಸ್ಸು ಕೆಳಗಡೆ ಗೊತ್ತಿಲ್ಲ. ಇನ್ನು ಆಶೀರ್ವಚನ, ಇನ್ನು ಸಚ್ಚಿದಾನಂದ. ಇಲ್ಲಿ ಅಷ್ಟೈಶ್ವರ್ಯ ಇದು ಅಕ್ಷರ ದೋಷ ಇದಾಗಿದೆ. ಇಲ್ಲಿ ಧನಸ್ಸು ಇದು ಇಲ್ಲ. ಇನ್ನು 91ನೇ ಪ್ರಶ್ನೆಗೆ ಆಶೀರ್ವಚನ ಇದು ಸರಿ ಉತ್ತರ ಆಗ್ತದೆ 91ನೇ ಪ್ರಶ್ನೆಗೆ. ಇನ್ನು 92ನೇ ಪ್ರಶ್ನೆಗೆ ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತಿದೆ. ಇಲ್ಲಿ ನಾವು ನೋಡ್ಬೋದು, ಪೂರ್ವೋತ್ತರ ಪದಗಳ ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿರ್ತವೆ. ಇನ್ನು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಇನ್ನು ಆಪ್ಷನ್ 3 ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಸಂಬಂಧಗಳಿಂದ ಕೂಡಿರುತ್ತದೆ. ಇನ್ನು ಆಪ್ಷನ್ ಡಿ ಅವಧಾರಣ ಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳಭೇದವಿದೆ. ಇಲ್ಲಿ 92ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1. ಇಲ್ಲಿ ಎ ಮತ್ತು ಡಿ ಮಾತ್ರ ಇಲ್ಲಿ ಹೇಳಿಕೆಯು ತಪ್ಪಾಗಿವೆ. ಆಪ್ಷನ್ ಎ ಮತ್ತು ಡಿ ಅಂದರೆ ಎ ಮತ್ತು ಡಿ ಇದು ತಪ್ಪಾಗಿವೆ. ಇನ್ನು 93ನೇ ಪ್ರಶ್ನೆ ನೋಡ್ಬೋದು, ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತಿದೆ. ಸ್ತ್ರೀ ನಾವು ಇಲ್ಲಿ ಸ್ತ್ರೀ ಎಂದು ಬಿಡಿಸಿ ಬರೀಬೋದು. 93ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಸ್ತ್ರೀ ಇಲ್ಲಿ 3 ಶಬ್ದಗಳನ್ನು ನಾವು ಇದರಲ್ಲಿ ಕಾಣ್ಬೋದು. ಆ ಶಬ್ದಗಳು ಯಾವಪ್ಪ ಅಂದರೆ ಇದು ಸ ಮತ್ತು ತ ಮತ್ತು ರ, ಈ 3 ಶಬ್ದಗಳು ಕೂಡಿದಾಗ ನಮಗೆ ಸ್ತ್ರೀ ಎಂಬ ಶಬ್ದ ಬರ್ತದೆ. ಆದ್ದರಿಂದ ಇದು 3 ಪದಗಳನ್ನು ಕೂಡಿದೆ. 93ನೇ ಪ್ರಶ್ನೆಗೆ 3ನೇ ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇನ್ನು 94ನೇ ಪ್ರಶ್ನೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತಿದೆ. ನೋಡ್ಬೋದು ನೀವು, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿದೆ. ಇದರಲ್ಲಿ ತಪ್ಪಾದ ಒಂದು ಪದ ಯಾವುದಂತಿದೆ. 94ನೇ ಪ್ರಶ್ನೆಗೆ
ಅಂತರಂಗ ಇದು ತಪ್ಪಾಗಿದೆ ನೋಡ್ಬೋದು ನೀವು, ಅಂತರಂಗ ಇದು ತಪ್ಪಾಗಿದೆ. ಇನ್ನು 95ನೇ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದಂತಿದೆ. ಇಲ್ಲಿ ನಾವು ಒಂದು 95ನೇ ಪ್ರಶ್ನೆಯನ್ನು ನೋಡ್ಬೋದು. ಗೆರೆ ಎಳೆದಿರುವ ಕುಡಿಯಿತು, ಇಲ್ಲಿ ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದಪ್ಪ ಅಂದರೆ ಇತ್ತು ನೋಡ್ಬೋದು ನೀವು. ಕುಡಿಯಿತು, ಕುಡಿ ಇತ್ತು ನೀವು ಇದರಲ್ಲೇ ಬರ್ತದೆ, ಕುಡಿಯಿತು ನೀವು ನೋಡ್ಕೊಳ್ಬೋದು. ನೆಕ್ಸ್ಟು 96ನೇ ಪ್ರಶ್ನೆ, ಒಂದು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆದಿತ್ಯ ಪ್ಲಸ್ ಉದಯಂ, ಆದಿತ್ಯ ಪ್ಲಸ್ ಉದಯಂ. ಇಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದರೆ ಆದಿತ್ಯ. ಆಪ್ಷನ್ 2 ಆದಿತ್ಯ ಪ್ಲಸ್ ಉದಯಂ ಇದು ಬರೋದಿಲ್ಲ. ಅದಿತಿ ಪ್ಲಸ್ ಉದಯಂ ಆಪ್ಷನ್. ಇಲ್ಲಿ 96ನೇ ಪ್ರಶ್ನೆಗೆ ಅದಿತಿ ಪ್ಲಸ್ ಉದಯಂ ಇದು ಬರೋದಿಲ್ಲ. 96ನೇ ಪ್ರಶ್ನೆಗೆ ಆದಿತ್ಯ ಪ್ಲಸ್ ಉದಯಂ ಇದು ಸರಿ ಉತ್ತರ ಆಗ್ತದೆ. ಆಪ್ಷನ್ 2 ಸರಿ ಉತ್ತರ ಆಗ್ತದೆ. ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ ಆಗ್ತದೆ. ಇನ್ನು 97ನೇ ಪ್ರಶ್ನೆ ನೋಡೋದಾದರೆ ಸರಿಯಾದ ಒಂದು ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತಿದೆ. ಪಳಪಳ, ಜುಳು ಜುಳು. ಇನ್ನು ಆಪ್ಷನ್ ಬಿ ಒಂದೊಂದು, ಒಮ್ಮೊಮ್ಮೆ, ಡಣ ಡಣ, ಸರಸರ, ಬೇಗ ಬೇಗ ಮತ್ತು ಸುಯ್ಯನೆ ಇದು 97ನೇ ಪ್ರಶ್ನೆಗೆ ಎ ಮತ್ತು ಸಿ ಡಣ ಡಣ ಸರಸರ ಈ ಒಂದು ಹೇಳಿಕೆ ಸರಿಯಾಗಿದೆ. 93ನೇ ಪ್ರಶ್ನೆಗೆ ಆಪ್ಷನ್ 3 ಎ ಮತ್ತು ಸಿ ಸರಿಯಾಗಿದೆ. ನೀವು ನೋಡ್ಬೋದು ಇಲ್ಲಿ ಆಪ್ಷನ್ ಎ ಮತ್ತು ಸಿ ಸರಿಯಾಗಿದೆ. ಇನ್ನು ಒಂದು 98ನೇ ಪ್ರಶ್ನೆ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು. ಇಲ್ಲಿ ನೋಡ್ಬೋದು ನೀವು ಆಪ್ಷನ್ ಎ ಒಂದು, ಆಪ್ಷನ್ 1 ದೊಡ್ಡದಾದ ಹುಡುಗ ಇದು ಬರೋದಿಲ್ಲ. ದೊಡ್ಡದ ಹುಡುಗ ಬರೋದಿಲ್ಲ. ಇನ್ನು ದೊಡ್ಡದಾದ ಹುಡುಗ ಇಲ್ಲಿ ದೊಡ್ಡದಾದ ಬರೋದಿಲ್ಲ. ಇಲ್ಲಿ ದೊಡ್ಡ ಹುಡುಗ, ಇಲ್ಲಿ ದೊಡ್ಡ ಹುಡುಗನು ಅಂತಿದೆ ಇಲ್ಲಿ, ಆದ್ದರಿಂದ ಇದು ದೊಡ್ಡ ಹುಡುಗ ಅಷ್ಟೇ ಆಗ್ತದೆ, ಇದು ರಾಂಗ್ ಆಗ್ತದೆ. ಇನ್ನು ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗನು ಇಲ್ಲಿ ಸರಿ ಉತ್ತರ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ದೊಡ್ಡವನು ಹುಡುಗ ಸರಿ ಉತ್ತರ ಆಗ್ತದೆ. ಇನ್ನು 99ನೇ ಪ್ರಶ್ನೆ, ಇವುಗಳಲ್ಲಿ ಯಾವುವು KS ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ ಅಂತಿದೆ. 99ನೇ ಪ್ರಶ್ನೆಗೆ ಇಲ್ಲಿ ನಾನೆಂಬ ಪರಕ್ಕೆ ಇದು ಸರಿ, ಅವರ ಒಂದು KS ನಿಸಾರ್ ಅಹಮದ್ ಅವರ ಕೃತಿಯಾಗಿದೆ. ಇನ್ನು ಅನಾಮಿಕ ಆಂಗ್ಲರು ಇದು ಸಹ ಅವರ ಕೃತಿಯಾಗಿದೆ. ದೀಪದ ಮಲ್ಲಿಗೆ ಇದು ಸಹ ಅವರ ಒಂದು ದೀಪದ ಮಲ್ಲಿಗೆ ಈ ಒಂದು ಕೃತಿಯಲ್ಲ, ಇದು ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಇವೆಲ್ಲ ನಾನೆಂಬ ಪರಕ್ಕೆ ಆಗಿರ್ಬೋದು, ಅನಾಮಿಕ ಆಂಗ್ಲವರು ಇದೆಲ್ಲ ಈ ಒಂದು KS ನಿಸಾರ್ ಅಹಮದ್ ಅವರ ಕೃತಿಗಳಾಗ್ತದೆ. ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ, ಆದ್ದರಿಂದ ದೀಪದ ಮಲ್ಲಿಗೆ ಇದು ಅಲ್ಲ. ಇದಕ್ಕೆ 99ನೇ ಪ್ರಶ್ನೆಗೆ ಸಿ ಸರಿ ಉತ್ತರ ಆಗ್ತದೆ. ಆದ್ದರಿಂದ ಇಲ್ಲಿ ಒಂದು ಏನು 99ನೇ ಪ್ರಶ್ನೆಗೆ ದೀಪದ ಮಲ್ಲಿಗೆ ಕೃತಿ ಅಲ್ಲ. ಇನ್ನು ಇದು ಸಿ ಮಾತ್ರ ಅಲ್ಲ. ಇನ್ನು 100ನೇ ಪ್ರಶ್ನೆ ನೋಡ್ಬೋದು, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ನೀವು 100ನೇ ಪ್ರಶ್ನೆ ಇದನ್ನು ಸಾಮಾನ್ಯ ವಾಕ್ಯ. ಇಲ್ಲಿ ಒಂದು ಮಾತ್ರ ಕ್ರಿಯಾಪದ ಇರ್ತದೆ. ಇಲ್ಲಿ ನೋಡ್ಬೋದು ನೀವು ಒಂದು ಮಾತ್ರ ಕ್ರಿಯಾಪದ ಆಗ್ತದೆ, ಆದ್ದರಿಂದ ಇದು ಸಾಮಾನ್ಯ ವಾಕ್ಯ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏನಿದೆ ಆಪ್ಷನ್ 4 ಸರಿ ಉತ್ತರ ಆಗ್ತದೆ. ಸರಿ ಉತ್ತರ ಆಪ್ಷನ್ 4. ಈ ಒಂದು ಏನು ಕಡ್ಡಾಯ ಕನ್ನಡ ಇದೆ, ಈ ಒಂದು ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಏನಾದರೂ ತಪ್ಪು ಅಥವಾ ಏನಾದರೂ ಗೊಂದಲಗಳಿದ್ದರೆ ಈ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಈ ಒಂದು ಡಿಸ್ಕಸ್ಸಲ್ಲಿ ಆದರೆ ಅಥವಾ ಬೇರೆ ಯಾವುದಾದ್ರೂ ಪ್ರಶ್ನೋತ್ತರ ಚರ್ಚೆಯಲ್ಲಾದರೆ ಏನಾದರೂ ನಿಮಗೆ ಸರಿ ಅನಿಸಿಲ್ಲ ಅಂದರೆ ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಏನೇನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಮತ್ತು ನಿಮ್ಮ ಒಂದು ಏನು ಎಜುಮಂಜರಿ ಯೂಟ್ಯೂಬ್ ಚಾನಲ್ ಇದೆ, ಈ ಒಂದು ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.